Good evening to one and all. Welcome to the Sankalp class once again. So yesterday we started with the very first chapter. We started the first chapter as matrix for your second year syllabus. Okay. So ನಿನ್ನೆ ಕ್ಲಾಸ್ ಅಲ್ಲಿ ಸ್ವಲ್ಪ ಡೌಟ್ಸ್ ಇತ್ತು. ಸಾರಿ, ನಾನು ಲೈವ್ ಚಾಟ್ ಓಪನ್ ಇಟ್ಟಿರ್ಲಿಲ್ಲ ಸ್ಕ್ರೀನ್, ನನ್ಗೆ ಗೊತ್ತಾಗ್ಲಿಲ್ಲ. ಟುಡೇ ಐ ಕ್ಲಾರಿಫೈ ವಾಟ್ ಎವರ್ ದ ಕ್ವೆಶನ್ಸ್ ಯು ಹ್ಯಾವ್. ಓಕೆ. ಸೊ ಎಸ್ಟರ್ಡೇ ಕ್ಲಾಸ್ ಅಲ್ಲಿ ನಾವು ಇಂಟ್ರೊಡಕ್ಷನ್ ಆಫ್ ಮ್ಯಾಟ್ರಿಕ್ಸ್ ನೋಡಿದ್ವಿ. ಮೆಟ್ರೈಸಸ್ ಇಸ್ ನಥಿಂಗ್ ಬಟ್ ಪ್ಲೂರಲ್ ಫಾರ್ಮ್ ಆಫ್ ಮ್ಯಾಟ್ರಿಕ್ಸ್ and the weightage of this chapter is going to be 9 marks in your annual examination. Okay, so ತುಂಬಾ ಅಂದ್ರೆ ತುಂಬಾ ಈಸಿ ಚಾಪ್ಟರ್, ಬಟ್ ಅಗೇನ್ ಇಂಪಾರ್ಟೆಂಟ್. ಯಾಕಂದ್ರೆ ಮೆಟ್ರಿಕ್ಸ್ ಅರ್ಥ ಆದ್ರೆ ನಿಮ್ಗೆ ಡಿಟರ್ಮಿನೆಂಟ್ ಚಾಪ್ಟರ್ ಅರ್ಥ ಆಗುತ್ತೆ. ಅಂಡ್ ವೆನ್ ಯು ಗೋ ಫಾರ್ ಹೈಯರ್ ಕ್ಲಾಸಸ್ ಲೈಕ್ ಇಂಜಿನಿಯರಿಂಗ್ ಎಲ್ಲ ಹೋದ್ರೆ ಸುಮಾರು ಕನ್ಸೆಪ್ಟ್ಸ್ ನಿಮ್ಗೆ ಮ್ಯಾಟ್ರಿಕ್ಸ್ ಮತ್ತೆ ಡಿಟರ್ಮಿನೆಂಟ್ ಮೇಲೆ ತುಂಬಾ ಇಂಪಾರ್ಟೆಂಟ್ ಕನ್ಸೆಪ್ಟ್ಸ್ ಬರುತ್ತೆ. ಓಕೆ, ಸೊ ಸೀಮ್ಸ್ ಈಸಿ ಬಟ್ ಲಿಟಲ್ ಬಿಟ್ ಪ್ರಾಕ್ಟೀಸ್. ಸ್ವಲ್ಪ ಈ ಚಾಪ್ಟರ್ ಮತ್ತೆ ಡಿಟರ್ಮಿನೆಂಟ್ ಚಾಪ್ಟರ್ ಸ್ಟೂಡೆಂಟ್ಸ್ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಹೋಗ್ಬಿಡ್ತಾರೆ, ತುಂಬಾ ಈಸಿ ಚಾಪ್ಟರ್ ಅಂತ. ಬಟ್ ಆಪರೇಷನ್ಸ್ ಮಾಡುವಾಗ ಸಿಲ್ಲಿ ಆಪರೇಷನ್ಸ್ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಗೆ ಮಾರ್ಕ್ಸ್ ಕಳ್ಕೊತೀರಾ. ಓಕೆ, ಸೊ ಇದ್ರ ಮ್ಯಾಟ್ರಿಕ್ಸ್ ಮೇಲೆ 5 ಮಾರ್ಕ್ ಒಂದು ಕ್ವಶನ್ ಬರುತ್ತೆ. ಡಿಟರ್ಮಿನೆಂಟ್ ಮೇಲೆ 5 ಮಾರ್ಕ್ ಒಂದು ಕ್ವಶನ್ ಬರುತ್ತೆ, ಫಾರ್ ವಿಚ್ ಯು ನೀಡ್ ದ ನಾಲೆಜ್ ಆಫ್ ಮ್ಯಾಟ್ರಿಕ್ಸ್. ಓಕೆ, ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಕ್ಲಾಸ್, ಎಸ್, ಓಕೆ, ಸೊ ಒನ್ ಕ್ವೆಶನ್ ಇಸ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಸ್ಕೇಲಾರ್ ಕೊಟ್ಟಿರ್ತಾರ? ಎಸ್, ಕೊಟ್ಟಿರ್ತಾರೆ. ಓಕೆ, ಸೊ ನೀವು ಕೊಟ್ಟಿರೋ ಮ್ಯಾಟ್ರಿಕ್ಸ್ ಅನ್ನ ಯಾವ ಫಿಕ್ಸ್ ನಂಬರ್ ಇಂದ, ಯಾವ ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡಬೇಕು, ಕ್ವೆಶನ್ ಅಲ್ಲಿ ಗಿವನ್ ಡೇಟಾ ಏನಾದ್ರು ಡೇಟಾ ಇದ್ರೆ ಅದರಲ್ಲಿ ಸ್ಕೇಲಾರ್ ಕೊಟ್ಟಿರ್ತಾರೆ. ಓಕೆ, ಡೋಂಟ್ ವರಿ ಅಬೌಟ್ ದಟ್. ನೆಕ್ಸ್ಟ್, ಪ್ರಾಪರ್ಟೀಸ್ ಆಫ್ ಸ್ಕೇಲಾರ್. ಪ್ರಾಪರ್ಟೀಸ್ ಆಫ್ ಸ್ಕೇಲಾರ್ ಅಲ್ಲಿ ಏನಾಗುತ್ತೆ, ಒನ್ ಸೆಕೆಂಡ್. ಪ್ರಾಪರ್ಟೀಸ್ ಆಫ್ ವಾಟ್? ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಎಸ್, ಓಕೆ, ಸೊ ದಿಸ್ ಒನ್. ಓಕೆ, ಸೊ ಏನ್ ಹೇಳುತ್ತೆ ಇಲ್ಲಿ ಪ್ರಾಪರ್ಟಿ? ಆಕ್ಚುಲಿ when you are taking the addition, okay, when you are taking the addition, first thing, addition is commutative. Okay, when you multiply the scalar with a plus b, or if you multiply the scalar with a and b and then you add, the answer is going to remain same. Okay, so I guess this was one question. Mattong question. Yes, we want to solve some problems. Okay, yes, so this is very important. Yes, very good question. Idu actually ನಾವು ಕ್ಲಾಸ್ ಅಲ್ಲಿ ನಿನ್ನೆ ವೆರಿ ಕ್ಲಾರಿಫೈ ಮಾಡಿದ್ದೆ. ಒನ್ಸ್ ಅಗೇನ್, ಈ ಕ್ಲಾಸಸ್ ನಾವೇನ್ ಕಂಡಕ್ಟ್ ಮಾಡ್ತಾ ಇದೀವಿ ಈ ವೆಕೇಶನ್ ಬ್ಯಾಚ್ ಅಲ್ಲಿ, ದಿಸ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ ಚಾಪ್ಟರ್ ಇಂಟ್ರೊಡಕ್ಷನ್ ಅಂಡ್ ಸಿನಾಪ್ಸಿಸ್. ಓಕೆ, ಸೊ ಇದ್ರಲ್ಲಿ ನಾವು ಪ್ರತಿ ಡೆಫಿನೇಷನ್ಗೆ ಅಥವಾ ಪ್ರತಿ ಮೆಥಡ್ಗೆ ಅಥವಾ ಪ್ರತಿ ಫಾರ್ಮುಲಾಗೆ ಒಂದೊಂದು ಸಾಲ್ವ್ ಮಾಡಿ ತೋರಿಸ್ತೀನಿ. ವಾಟ್ ಈಸ್ ದ ಮೆಕ್ಯಾನಿಸಮ್, ಡೀಟೇಲ್ಡ್ ಕ್ಲಾಸ್. ಓಕೆ, ಸೊ ಲಾಸ್ಟ್ ಇಯರ್ ಮಾಡಿರೋದು ನಾವು ಡೀಟೇಲ್ಡ್ ಕ್ಲಾಸಸ್, ಆಮೇಲೆ ಫ್ರೆಶ್ ಕ್ಲಾಸಸ್ ಕೂಡ ಇದೆ ಆಲ್ರೆಡಿ. ಪ್ರತಿ ಕ್ಲಾಸ್ ನಲ್ಲಿ ಸರ್ ನಿಮ್ಗೆ ಲಿಂಕ್ ಪ್ರೀಮಿಯರ್ ಮಾಡ್ತಾರೆ. ಓಕೆ, ಅದರ್ವೈಸ್ ವಿ ಹ್ಯಾವ್ ದ ಸಂಕಲ್ಪ ಆಪ್ ಆಲ್ಸೋ. ಫ್ರಮ್ ದೇರ್ ಯು ವಿಲ್ ಗೆಟ್ ಆಲ್ ದ ಡೀಟೇಲ್ಡ್ ಕ್ಲಾಸಸ್. ಓಕೆ, ಡೀಟೇಲ್ಡ್ ಅಂದ್ರೆ ಪ್ರತಿ ಚಾಪ್ಟರ್ ಇಂದ, ಪ್ರತಿ ಎಕ್ಸರ್ಸೈಸ್ ಇಂದ ಎವ್ರಿ ಎಕ್ಸಾಂಪಲ್ ಸಾಲ್ವ್ ಮಾಡಿರೋ ಕ್ಲಾಸಸ್ ಅನ್ನ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ. ಓಕೆ, ಸೊ ಡೀಟೇಲ್ ಆಗಿ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ, ನೀವು ಒಂದೇ ದಿನ 1 hour ನೋಡ್ಬೇಕಂತ ಇಲ್ಲ. ಒನ್ ಡೇ ಸಮ್ 10 ಎಕ್ಸಾಂಪಲ್ಸ್, ಅನದರ್ ಡೇ ಸಮ್ 10 ಎಕ್ಸಾಂಪಲ್ಸ್, ಆ ತರ ಕಂಪ್ಲೀಟ್ ರೆಕಾರ್ಡ್ ಮಾಡಿ ಕ್ಲಾಸಸ್ ಇದೆ. ಸರ್ ವಿಲ್ ಸೆಂಡ್ ಯು ದ ಲಿಂಕ್ಸ್. ಓಕೆ, so we are not going to solve all the exercise in this batch. Okay, so this batch is we are going to cover the chapters, the main chapters, what it is about. Okay, yes, so I guess that's it. So these are the doubts that were asked yesterday. So with that we will continue with the class. Any other doubt? Okay, fine. Yes, okay. So ನಿನ್ನೆ ಕ್ಲಾಸ್ ಅಲ್ಲಿ ಮ್ಯಾಟ್ರಿಕ್ಸ್ ಮೀನಿಂಗ್, ಎಲಿಮೆಂಟ್ಸ್ ಆಫ್ ದ ಮ್ಯಾಟ್ರಿಕ್ಸ್, ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್, ಟೈಪ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂಡ್ ಸರ್ಟನ್ ಆಪರೇಷನ್ಸ್. ಓಕೆ, ಸೊ ಒಂದು ಸಿಂಪಲ್ ಆಗಿ ಈಕ್ವಲ್ ಮ್ಯಾಟ್ರಿಕ್ಸ್ ನೋಡಿದ್ವಿ. ಯಾವಾಗ 2 ಅಥವಾ 3 ಮ್ಯಾಟ್ರಿಕ್ಸ್ ಈಕ್ವಲ್ ಇರುತ್ತೆ, when the order of the given matrices should be same and corresponding elements should be same. Okay, ಅದಾದ್ಮೇಲೆ ಹೇಗೆ ಆಡ್ ಮಾಡ್ಬೇಕು ಕೊಟ್ಟಿರೋ ಮ್ಯಾಟ್ರಿಕ್ಸಸ್ ಅನ್ನ,
ಅಥವಾ ಹೇಗೆ ಸಬ್ಟ್ರಾಕ್ಟ್ ಮಾಡಬೇಕು. ಅಂಡ್ ದ ಥರ್ಡ್ ಒನ್ ಇಸ್ ಮಲ್ಟಿಪ್ಲಿಕೇಶನ್ ಬೈ ಎ ಸ್ಕೇಲರ್. I will repeat, the scalar will be given. Okay. Next operation, and very 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 important operation. Okay, ತುಂಬಾ ಅಂದ್ರೆ ತುಂಬಾ important. This is the main operation that you have to focus very carefully. Okay, ಇಲ್ಲೇ ಸ್ವಲ್ಪ ಸ್ಟೂಡೆಂಟ್ಸ್ ಮಾರ್ಕ್ಸ್ ಕಳ್ಕೊಳ್ಳೋದು. So please observe. Next one, next operation, multiplication of matrices. Okay, so ನಿಮ್ಗೆ ಮತ್ತೊಂದು ಇಲ್ಲಿ ಡೌಟ್ ಇತ್ತು, ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಅಂತ. I hope this is visible. If at all not, I will read out. Okay, ಏನ್ ಹೇಳುತ್ತೆ multiplication of matrices? First ಎರಡು ಮ್ಯಾಟ್ರಿಕ್ಸ್ ಗೆ ನೋಡೋಣ. Suppose A is any matrix of order m cross n, okay, and B is any matrix of order n cross B. Then two matrices are such that the number of columns of A is equal to number of rows of B. Then the multiplication of A and B is denoted by AB. AB andre A into B is given by one more matrix C, where C is equals to AB. ಓಕೆ, ಸೊ ನೋಡಿದ ತಕ್ಷಣ ಕನ್ಫ್ಯೂಸ್ ಆಗುತ್ತೆ. ನೋಡೋಣ ಏನು 1 by 1. ಓಕೆ, ಹೇಗೆ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಗೆ ಕಂಡೀಷನ್ ಇದೆ, ಏನು ಆರ್ಡರ್ ಸೇಮ್ ಇರಲೇಬೇಕು, ದೆನ್ ಓನ್ಲಿ ಯು ಕ್ಯಾನ್ ಆಡ್. ಅದೇ ತರ ವಿ ಹ್ಯಾವ್ ಸರ್ಟನ್ ಕಂಡೀಷನ್ ಹಿಯರ್ ಆಲ್ಸೋ. ಏನ್ ಹೇಳುತ್ತೆ ಕಂಡೀಷನ್? ಓಕೆ, ಸಪೋಸ್ ಐ ಹ್ಯಾವ್ ಅ ಮ್ಯಾಟ್ರಿಕ್ಸ್ ಎ ಆಫ್ ಆರ್ಡರ್ m cross n. ಓಕೆ, ಸೊ ಹೌ ಮೆನಿ ನಂಬರ್ ಆಫ್ ರೋಸ್ ಐ ಹ್ಯಾವ್ ಹಿಯರ್? m. Number of rows is m. Number of columns is n. Okay, ಇದನ್ನ ನಾನು ಮತ್ತೊಂದು ಮ್ಯಾಟ್ರಿಕ್ಸ್ ಬಿ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಹಾಗಾದ್ರೆ ಏನ್ ಕಂಡೀಷನ್? ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಎಷ್ಟಿರುತ್ತೆ ಅದು ಇಲ್ಲಿ ನಂಬರ್ ಆಫ್ ರೋಸ್ ಸೇಮ್ ಇರಬೇಕು, ನಂಬರ್ ಆಫ್ ಕಾಲಮ್ಸ್ ಏನಾದ್ರೂ ಆಗಿರ್ಲಿ. ಓಕೆ, ಸೊ ಅಂಡರ್ಸ್ಟ್ಯಾಂಡ್, ದ ನಂಬರ್ ಆಫ್ ರೋಸ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ should be equal to number of columns of first matrix should be equal to number of rows of second matrix. Okay, so ಇಲ್ಲಿ ಏನ್ ಆರ್ಡರ್ ಇದೆ? ಓಕೆ, m cross n. n ಅಂದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ ಕಾಲಮ್ಸ್, ಎಷ್ಟು ನಂಬರ್ ಕಾಲಮ್ಸ್ ಇದೆ ಅಷ್ಟೇ ನಂಬರ್ ರೋಸ್ ಇರಬೇಕು, then only you can multiply. Okay, like suppose if I have a matrix A out of order 2 cross 3. Okay, and if I have a matrix B of order say 3 cross 3. Okay, ಇಲ್ಲಿ number of columns ಎಷ್ಟಿದೆ? 3. How many number of rows? 3. Okay, is this equal to this? Yes. Then can I multiply A with B? Yes. Okay, ಯಾಕೆ ನೋಡೋಣ mechanism. Okay, so first condition, suppose I have a matrix of order like this. Okay, A is a matrix of order 2 cross 3. B is a matrix of order 2 cross 2. ಸರಿನಾ? ಇಲ್ಲಿ ಕಾಲಮ್ಸ್ ಎಷ್ಟಿದಾವೆ? 3 ಕಾಲಮ್ಸ್ ಇದಾವೆ. ಓಕೆ, ಇಲ್ಲಿ ರೋಸ್ ಎಷ್ಟಿದಾವೆ? 2 ಇದಾವೆ. ಈಸ್ ದ ನಂಬರ್ ಆಫ್ ಕಾಲಮ್ ಆಫ್ ಫಸ್ಟ್ ಮ್ಯಾಟ್ರಿಕ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ಸೆಕೆಂಡ್ ಮ್ಯಾಟ್ರಿಕ್? ನೋ, 3 is not equal to 2. ಈ ಕೇಸಲ್ಲಿ ನನಗೆ ಈ ಎ ಮತ್ತೆ ಬಿ ನ ಎ ಮ್ಯಾಟ್ರಿಕ್ಸ್ ನ ಬಿ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಕ್ ಆಗಲ್ಲ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಕಂಡೀಷನ್. ಯಾಕೆ? ಮೆಕ್ಯಾನಿಸಮ್ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗುತ್ತೆ. ಸರಿನಾ? ಐ ಹೋಪ್ ದಿಸ್ ಮಚ್ ಇಸ್ ಕ್ಲಿಯರ್ ಟು ಎವ್ರಿ ಒನ್. And when you add two matrices, you will get one more matrix. Okay, so A plus B matrix is always equal to one more matrix C. A minus B matrix is always equal to one more matrix say D. Adhe tara, when you multiply two matrices, you will get one more matrix. Okay, so again this C2 is also one more matrix itself. Okay, the condition is number of columns of first matrix should be equal to number of rows of second matrix. Okay, I hope this much is clear. We will come to the properties later. First ಹೇಗೆ multiply ಮಾಡೋದಂತ ನೋಡ್ಕೊಳ್ಳೋಣ. I have displayed a mechanism here, how this goes. Okay, so I'll give you a moment, just read the matrix that you have here. Okay, A ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ, what is the order? B ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ, what is the order? And can we multiply the matrices? Okay, so I'll just give you a moment. Till then, I'll just check if anybody has questions. Okay, any doubts so far?
ಎಸ್. ಓಕೆ, ಶಾಲ್ ಐ ಸ್ಟಾರ್ಟ್? ಸರಿ, ಈಗ ನೋಡಿ, ಐ ವಿಲ್ ಟೇಕ್ ದ ಫ್ರೆಶ್ ಪೇಜ್ ಇಟ್ ಸೆಲ್ಫ್. ಓಕೆ, ಫೈನ್. ಐ ಹೋಪ್ ಐ ಆಮ್ ಆಡಿಬಲ್ ಟು ಎವ್ರಿ ಒನ್. ಎಸ್, ಏನ್ ಹೇಳುತ್ತೆ? I will take a very simple matrix here. Okay, ತುಂಬಾ ಚಿಕ್ಕ ಆರ್ಡರ್ ಇರೋ ಮ್ಯಾಟ್ರಿಕ್ಸ್ ತಗೊಂತೀನಿ ಇಲ್ಲಿ. We will take 2 cross 2. Okay, say this is A11, A12, A21, A22. ಸರಿನಾ? Okay. I will take one more matrix B that I need to multiply with A. ಇದನ್ನು ಕೂಡ 2 cross 2 ನೇ ತಗೊಳ್ಳೋಣ. Say this is B11, say this is B12, say this is B21, B22. What is this suffix stands for? ಅದು ಯಾವ ಎಲಿಮೆಂಟ್ ಅಂತ. A11 ಅಂದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್, A12 ಅಂದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್, A21 ಅಂದ್ರೆ ಸೆಕೆಂಡ್ ರೋ ಫಸ್ಟ್ ಕಾಲಮ್, A22 ಅಂದ್ರೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಕರೆಕ್ಟ್? ಅದೇ ತರ B ಗೂ ಅಪ್ಲೈ ಆಗುತ್ತೆ. ಈಗ ನೋಡಿ, ಫಸ್ಟ್ ಕ್ಯಾನ್ ವಿ ಮಲ್ಟಿಪ್ಲೈ. ನೋಡಿ ಏನಿದೆ ಇಲ್ಲಿ, ನಂಬರ್ ಆಫ್ ಕಾಲಮ್ಸ್ A ಎಷ್ಟಿದೆ? 2 ಇದೆ. ನಂಬರ್ ಆಫ್ ರೋಸ್ ಎಷ್ಟಿದೆ? B ಮ್ಯಾಟ್ರಿಕ್ಸ್ ಗೆ 2 ಇದೆ. ಹೌದಾ? 2 equals to 2. Yes, we can multiply. Yes, we can multiply ಅಂತ ನಮ್ಗೆ ಗೊತ್ತಾಯ್ತು. Therefore, ನಾನು ಏನ್ ಬರ್ಕೊಂತೀನಿ ಇಲ್ಲಿ, C ಅನ್ನೋ ಒಂದು ಮ್ಯಾಟ್ರಿಕ್ಸ್. ಏನು? C will give me A into B. ಓಕೆನಾ? ಸರಿ, I forgot to tell one more condition. A M cross N ಆಗಿದ್ದು B N cross P ಆಗಿದ್ರೆ ಮಲ್ಟಿಪ್ಲೈ ಆದ್ಮೇಲೆ ಬರೋ ಆನ್ಸರ್ ನಿಮ್ದು ಆರ್ಡರ್ M ಕ್ರಾಸ್ P ಇರುತ್ತೆ. ಓಕೆನಾ? M ಎಲ್ಲಿದೆ? ಇದು ನಿಮ್ದು M, ಇದು ನಿಮ್ದು N. ಓಕೆ, ಮಲ್ಟಿಪ್ಲೈ ಆದ್ಮೇಲೆ ಬರೋ ಆನ್ಸರ್ ಆರ್ಡರ್ ಯಾವಾಗ್ಲೂ ಏನಿರುತ್ತೆ? M ಕ್ರಾಸ್ P ಅಂತಾನೆ ಇರುತ್ತೆ. ಸರಿನಾ? ಓಕೆ, ಇಲ್ಲಿ ನಮ್ಗೆ M ಎಷ್ಟಿದೆ? 2 ಇದೆ. P ಎಷ್ಟಿದೆ? 2 ಇದೆ. ಹೌದಾ? ಹಾಗಾದ್ರೆ ಮಲ್ಟಿಪ್ಲೈ ಆದ್ಮೇಲೆ ಬರೋ ಆನ್ಸರ್ ಎಷ್ಟು ಬರ್ಬೇಕು ಅಂತ ನನ್ಗೆ ಗೊತ್ತಾಯ್ತು. 2 ಕ್ರಾಸ್ 2 ಬರ್ಬೇಕಂತ ಗೊತ್ತಾಯ್ತು. 2 ಕ್ರಾಸ್ 2 ಅಂದ್ರೆ ಇದೇನೋ ಒಂದು ಮ್ಯಾಟ್ರಿಕ್ಸ್ ಇದೆ, 2 ಕ್ರಾಸ್ 2 ತರ ಬರ್ತಾ ಇದೆ. ಈ C ನಾನು C11, C12, C21, C22 ಅಂತ ಬರ್ಕೊಂತೀನಿ. ಯಾವ್ದಕ್ಕೆ ಇದು? ನನ್ಗೆ ಮಲ್ಟಿಪ್ಲೈ ಆದ್ಮೇಲೆ ಬಂದಿರೋ ಮ್ಯಾಟ್ರಿಕ್ಸ್. ಸರಿನಾ? ಹೇಗೆ ಬಂತು? Sarina, now this is very, very, very important. How we are going to get this? Okay, how we are going to get this? So I need to multiply A with B. So nanu matrix A into matrix B. Okay, ಪಕ್ಕದಲ್ಲಿ ಬರ್ಕೊಳ್ಳೋಣ. ಯಾಕೆ ಮಲ್ಟಿಪ್ಲೈ ಮಾಡುವಾಗ ಒಂದ್ ನಂಬರ್ ಪಕ್ಕದಲ್ಲಿ ನೀವು ಮತ್ತೊಂದು ನಂಬರ್ ಬರೀತಿರಲ್ವಾ, ಮಲ್ಟಿಪ್ಲೈ ಮಾಡುವಾಗ 2 into 3 ಆ ತರ ಮ್ಯಾಟ್ರಿಕ್ಸ್ ಬರ್ಕೊಳ್ಳೋಣ. ಓಕೆ, ಫೈನ್. ಹೇಗೆ ಮಲ್ಟಿಪ್ಲೈ ಮಾಡಬೇಕು? ಎಸ್, ನಾವು ಸಿ ಹಿಯರ್ ನನ್ಗೆ ಏನ್ ಗೊತ್ತಾಯ್ತು? ಇದೇನ್ ಆನ್ಸರ್ ಬರುತ್ತೆ? ನನ್ಗೆ 2 ಕ್ರಾಸ್ 2 ನೇ ಬರುತ್ತೆ. ಓಕೆನಾ? ಫೈನ್. ಜಸ್ಟ್ ಅಬ್ಸರ್ವ್ ಅಂಡ್ ಪ್ಲೀಸ್ ಅಬ್ಸರ್ವ್. ಎಸ್, ಹಿಯರ್ ವಾಟ್ ಫಸ್ಟ್ ಪ್ಲೇಸ್ ಏನ್ ಬರುತ್ತೆ? ಯು ಹ್ಯಾವ್ ಟು ಮಲ್ಟಿಪ್ಲೈ ದ ಫಸ್ಟ್ ರೋ ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸ್ ವಿತ್ ಫಸ್ಟ್ ಕಾಲಮ್. ಓಕೆನಾ? ಕಾಂಪೊನೆಂಟ್ ವೈಸ್ ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಮಧ್ಯದಲ್ಲಿ ಎಡಿಷನ್ ತಗೋಬೇಕು. ಫೈನ್. ಸೊ ಐ ಜಸ್ಟ್ ಪಾಸ್ ಹಿಯರ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್. ಎಸ್, ಓಕೆ, ವಾಟ್ ಐ ಆಮ್ ಸೇಯಿಂಗ್ ಹಿಯರ್ ಇಸ್, ವಾಟ್ ವಿಲ್ ಯು ಗೆಟ್ ಫಸ್ಟ್? ಫಸ್ಟ್ ಪ್ಲೇಸ್ you have to multiply first row with first column. Okay, ಕಾಂಪೊನೆಂಟ್ ವೈಸ್ ಅಂದ್ರೆ ಫಸ್ಟ್ ವಿತ್ ಫಸ್ಟ್. ಇಲ್ಲಿ A11 with B11 I have to multiply. A11 with B11 plus
A12 with B21. Okay, A12 with B21. ಇದೇನಾಯ್ತು ನಿಮ್ದು ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ವಾಟ್ ಈಸ್ ಯುವರ್ ಫಸ್ಟ್ ಕಾಂಪೋನೆಂಟ್? ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್. ಮತ್ತೆ ಹೇಗೆ? ಒನ್ ಬೈ ಒನ್ ಎಲಿಮೆಂಟ್, ಫಸ್ಟ್ ವಿತ್ ಫಸ್ಟ್ ಪ್ಲಸ್ ಸೆಕೆಂಡ್ ವಿತ್ ಸೆಕೆಂಡ್. ಸರಿನಾ? ಓಕೆ, ನಾನು ಇಲ್ಲಿ ಸ್ವಲ್ಪ ಬೇಕಂದ್ರೆ ಕಲರ್ ಚೇಂಜ್ ಮಾಡ್ತೀನಿ. ನೆಕ್ಸ್ಟ್, ಇದು ಫಸ್ಟ್ ಇಲ್ಲಾಯ್ತು. ಇಲ್ಲೇನ್ ಬರುತ್ತೆ? This will come if you start with row, start with row only. Okay, so first we took first row with first column. Next I have to take first row with what? Second column. Okay na? So first I have to take first row with first column. Now first row with second column. ಏನಿದೆ ಫಸ್ಟ್ ಇಲ್ಲಿ A11 with B12 ಪ್ಲಸ್ ಇಲ್ಲೇನಿದೆ A12 into B22. Okay na? So this is your second element. Done. Okay, next. First row ಮುಗೀತು. ಈಗ second row ಗೆ ಬನ್ನಿ. ಸರಿನಾ? So second row, what you have to multiply with? First column. Second row with first column. Okay. So second row ನಲ್ಲಿ ಏನಿದೆ? A21. ಇಲ್ಲೇನಿದೆ? B11. So this is B11 plus A22 into B21. Sarina? So first, second row with first column. Now second row with second column. First with first. Andre A21 into B12 plus A22 into B22. And this is your required multiplied answer of A and B. Okay. So hege madbeku? If I have a matrix like this, say this is A, B, C, D, say this is 1, 2, 3, 4. Hege answer barutte idu? First you have to multiply first row with first column here. Okay. Next first row with second column here. Second row with first column here. Second row with second column will come here. Sarina? ಸೊ ನಾನು ಇದು ಕನ್ಫ್ಯೂಸ್ ಆದ್ರೆ ನಾನು ಯೂಶುವಲಿ ಯಾವಾಗ್ಲೂ ಈ ಟ್ರಿಕ್ ಅನ್ನ ಬರಿತೀನಿ ಮಕ್ಕಳಿಗೆ ಅರ್ಥ ಆಗಕ್ಕೆ. ಯಾಕಂದ್ರೆ ನಾನು ಏನ್ ಹೇಳ್ದೆ, ವೆನ್ ಎವರ್ ಯು ಮಲ್ಟಿಪ್ಲೈ ಎನಿ ಟೂ ಮ್ಯಾಟ್ರೈಸಸ್ ಅಗೇನ್ ಯು ವಿಲ್ ಗೆಟ್ ಅ ಮ್ಯಾಟ್ರಿಕ್ಸ್ ಸಿ. ಹೌದಾ? ಸೊ ಈ ಮ್ಯಾಟ್ರಿಕ್ಸ್ ಆರ್ಡರ್ ಏನಿರುತ್ತೆ? 2x2 ಅಂತಾನೆ ಇರುತ್ತೆ. 2x2 ಮ್ಯಾಟ್ರಿಕ್ಸ್ ಹೇಗ್ ಬರೀತೀರಾ? C11, C12, C21, C22. ಸೊ ಇದ್ರ ಮೇಲೆನೆ ಇದೇನ್ ಸಫಿಕ್ಸ್ ಇದೆ ಇದನ್ನೇ ನೀವು ರಿಫರೆನ್ಸ್ ಅಂತ ಅನ್ಕೊಳ್ಳಿ. ಯಾವ್ದನ್ನ ಯಾವ್ದ್ರ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಇದ್ರಲ್ಲಿ ನಾನು 1, 1 ಅಂದ್ರೆ ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್ ಐ ಹ್ಯಾವ್ ಟು ಮಲ್ಟಿಪ್ಲೈ. ಓಕೆ. C12 ಅಂದ್ರೆ ಫಸ್ಟ್ ರೋ ವಿತ್ ಸೆಕೆಂಡ್ ಕಾಲಮ್ ಐ ಹ್ಯಾವ್ ಟು ಮಲ್ಟಿಪ್ಲೈ. C21 ಅಂದ್ರೆ ಸೆಕೆಂಡ್ ರೋ ವಿತ್ ಫಸ್ಟ್ ಕಾಲಮ್ ಐ ಹ್ಯಾವ್ ಟು ಮಲ್ಟಿಪ್ಲೈ. C22 ಅಂದ್ರೆ ಸೆಕೆಂಡ್ ರೋ ವಿತ್ ಸೆಕೆಂಡ್ ಕಾಲಮ್ ಐ ಹ್ಯಾವ್ ಟು ಮಲ್ಟಿಪ್ಲೈ. Okay, so I hope this much is clear. I will take one example here. Actual numbers na togolana. Okay, so this is some 7, say some 3, and say some B is say given as say 0, 1, say 10, and say 2. Sarina? Okay. So nange en beku? A, B beku. What is the order here? 2 cross 2. What is the order here? 2 cross 2. Is number of column equal to number of rows? Yes. Can we multiply? Yes. Okay. After multiplying, answer ಏನ್ ಬರುತ್ತೆ? 2 cross 2 ಅಂತಾನೆ ಬರುತ್ತೆ. Correct ಅಲ್ವಾ? So how it will be? Answer should it will be 2 cross 2. 2 cross 2 ಅಂದ್ರೆ ಏನೋ ಈ ಫಾರ್ಮ್ ನಲ್ಲಿ ಬರುತ್ತೆ. So keep this aside. ಪೆನ್ಸಿಲ್ ಇಂದ ಬರ್ಕೊಂಡು ಅಥವಾ ಜಸ್ಟ್ ಮೈಂಡ್ ಅಲ್ಲಿ ಅನ್ಕೊಳ್ಳಿ. ಓಕೆ. ಸೊ ನಾನು ಫಸ್ಟ್ ಪ್ಲೇಸ್ ಅಲ್ಲಿ ಏನ್ ಮಲ್ಟಿಪ್ಲೈ ಮಾಡ್ಬೇಕು? ಫಸ್ಟ್ ರೋನ ಫಸ್ಟ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ರೋ ಏನಿದೆ ನಿಮ್ದು? 1 and 2. ಫಸ್ಟ್ ಕಾಲಮ್ ಏನಿದೆ ಇಲ್ಲಿ? 0 and 10. ಸೊ 1 by 1 ಹೋಗೋಣ. ಫಸ್ಟ್ ಎಲಿಮೆಂಟ್ ವಿತ್ ಫಸ್ಟ್, ಸೆಕೆಂಡ್ ವಿತ್ ಸೆಕೆಂಡ್. ಓಕೆ. 1 into 0 ಪ್ಲಸ್ 2 into 10. ಹೌದಾ? ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್. ನೆಕ್ಸ್ಟ್ ಇಲ್ಲೇನ್ ಬರುತ್ತೆ? ಫಸ್ಟ್ ರೋ ವಿತ್ ಸೆಕೆಂಡ್ ಕಾಲಮ್. ಫಸ್ಟ್ ರೋ ಏನಿದೆ ಇಲ್ಲಿ? 1, 2 ಇದೆ. ಸೆಕೆಂಡ್ ಕಾಲಮ್ ಏನಿದೆ? 1, 2 ಇದೆ. ಸೊ ಇಲ್ಲಿ ಏನ್ ಬರುತ್ತೆ? 1 into 1 ಪ್ಲಸ್ 2 into 2. ಡನ್. ಈಗ ನೆಕ್ಸ್ಟ್ ಬನ್ನಿ 2, 1. ಇದೇನು? ಸೆಕೆಂಡ್ ರೋ ವಿತ್ ಫಸ್ಟ್ ಕಾಲಮ್.
ಸೆಕೆಂಡ್ ರೋ ನಲ್ಲಿ ಏನ್ ಎಲಿಮೆಂಟ್ಸ್ ಇದಾವೆ 7 and 3. ಫಸ್ಟ್ ಕಾಲಮ್ ಅಲ್ಲಿ ಏನ್ ಎಲಿಮೆಂಟ್ಸ್ ಇದಾವೆ 0 and 10. ಸೊ ಇದೇನಾಯ್ತು 7 into 0 plus 3 into 10. ಡನ್. ನೆಕ್ಸ್ಟ್ ಸೆಕೆಂಡ್ ರೋ ವಿತ್ ಸೆಕೆಂಡ್ ಕಾಲಮ್ ಏನಾಗುತ್ತೆ 7 into 1 plus 3 into 2. And now that's your required multiplied matrix. ಇದನ್ನ ಹೀಗೆ ಇಡಬಾರ್ದು, ಸಾಲ್ವ್ ಮಾಡ್ಕೊಳ್ಳಿ. 1 into 0 is 0 plus 2 into 10 is 20. 0 plus 20 is 20. 1 into 1 is 1. 2 into 2 is 4. 1 plus 4 ಎಷ್ಟಾಯ್ತು 5. Next this is 30 plus 0. 30 ಆಯ್ತು. This is 3 into 2 is 6 plus 7. ಎಷ್ಟಾಯ್ತು 13. So this is your required multiplied answer. Okay. So this I have taken for very easy, that is 2 cross 2 matrix. I hope this much is clear. We'll take some different matrix and we will see. Okay. So ಸ್ವಲ್ಪ matrix different ತಗೊಂಡು ನೋಡೋಣ. Say I will take a matrix of order. Say this is 2 cross 2. Clear ಆಗಿ 2 cross 2 ಇದೆ. So how many rows I have here? 2. How many columns I have here? 3. Correct? Yes. So if you observe first, can we multiply? Yes, we can multiply. Yake? Number of columns of A is equal to number of rows of B. 2 ಇದೆ 2 ಇದೆ. Correct? Multiply ಮಾಡಬಹುದು. So ಇದು ಯಾವ ಫಾರ್ಮ್ ನಲ್ಲಿ ಇದೆ m cross n. ಇದು ಯಾವ ಫಾರ್ಮ್ ನಲ್ಲಿ ಇದೆ n cross p. ಸರಿನಾ? n is equal to n. ಏನ್ ಗೊತ್ತಾಯ್ತು ನಮ್ಗೆ ಒಂದು ಕಂಡೀಷನ್ ಮಲ್ಟಿಪ್ಲೈ ಮಾಡಬಹುದು. ಸೆಕೆಂಡ್ ಮಲ್ಟಿಪ್ಲೈ ಆದ್ಮೇಲೆ ಬರೋ ಆನ್ಸರ್ ಎಷ್ಟು ಬರಬೇಕು, ಐ ಮೀನ್ ಆರ್ಡರ್ ಎಷ್ಟು ಬರಬೇಕು m cross p. m ಎಷ್ಟಿದೆ 2 ಇದೆ, p ಎಷ್ಟಿದೆ 3 ಇದೆ. ಸರಿನಾ? ಸೊ ಏನ್ ಗೊತ್ತಾಯ್ತು ನಮ್ಗೆ ಬರೋ ಆನ್ಸರ್ 2 cross 3 ಬರುತ್ತೆ. ಅಂದ್ರೆ 2 ರೋಸ್ ಇರ್ತಾವೆ, 3 ಕಾಲಮ್ಸ್ ಇರ್ತಾವೆ. ಹೇಗ್ ಬರೀತೀರಾ? ಇದನ್ನ ಸಿ ಅಂತ ಅನ್ಕೊಂಡ್ರೆ C11, C12, C13, C21, C22, C23. ಕರೆಕ್ಟ್? 2 ರೋಸ್ 3 ಕಾಲಮ್ಸ್. ಹೌದಾ? ಸೊ 1 1 ಅಂದ್ರೆ ನನ್ಗೆ ಏನ್ ಅರ್ಥ ಆಯ್ತು ಇವಾಗ? I have to start multiplying. So let us start multiplying. A with B. A with B. Okay, fine. How I have to start now? I have to multiply first row with first column. ಹೌದಾ? ಫಸ್ಟ್ ರೋ ನಲ್ಲಿ ಏನ್ ಎಲಿಮೆಂಟ್ಸ್ ಇದಾವೆ 1 and 0. ಫಸ್ಟ್ ಕಾಲಮ್ಸ್ ಅಲ್ಲಿ ಏನ್ ಎಲಿಮೆಂಟ್ಸ್ ಇದಾವೆ 1 and 4. So what I should get here? First row with first column 1 into 1 plus 0 into 4. ಹೌದಾ? So first row with first column is done. Now first row with second column. So second column ಏನಿದೆ 0 and minus 1. So this is 0 into minus 1. Now second column is done. Now first row with third column. So this is 1 into 3 plus 0 into minus 10. Okay. ಯಾವಾಗಲೂ minus ಬಂದ್ರೆ ದಯವಿಟ್ಟು bracket ತಗೊಳ್ಳಿ instead of going wrong. Now first row with all columns are done. ಈಗ second row with first column. So this is 2 into 1 plus 4 into 4. Yes. Now second row with second column. Second column ನಲ್ಲಿ ಏನಿದಾವೆ 0 and minus 1. So this is 4 into minus 1. Next, second row with third column, that is 2 into 3 plus 4 into minus 10. And that's your required matrix. But again, you should not keep it like this. You have to solve. 1 into 1 is 1 plus 0. This gives you 1. Illi 16 plus 2. This is 18. This is anyhow 0. Okay. This is 0 and this is minus 4. This is 3 and that is 0. So 3 plus 0 is 0. No, it is not 0. Correct. Next, this is 6. 4 into minus 10 will give you minus 40. Correct? So 6 minus 40. That is 10 or 0? That is correct. Okay. So that is 6 minus 40. That will give you minus 34. And this is your required multiplied answer of 2 cross 3, which you can clearly see that is giving you the order 2 cross 3, which was nothing but m cross p. Okay.
So this is how you can multiply any matrix if they satisfy this condition. Okay, once they satisfy this condition, ಅದು ಯಾವುದೇ ಆರ್ಡರ್ ಇರ್ಲಿ, ಎಂ ಏನಾದ್ರೂ ಇರ್ಲಿ, ಪಿ ಏನಾದ್ರೂ ಇರ್ಲಿ, ತಲೆ ಕೆಡ್ಸ್ಕೋಬೇಡಿ, ಯು ವಿಲ್ ಗೆಟ್ ದ ಆನ್ಸರ್. ಓಕೆ, ಸೊ ಐ ಹೋಪ್ ದಿಸ್ ಮಚ್ ಇಸ್ ಕ್ಲಿಯರ್ ಟು ಎವ್ರಿ ಒನ್. ಒಂದು ಸೇಮ್ ಆರ್ಡರ್ ಇರೋದ್ ತಗೊಂಡೆ, ಒಂದು ಡಿಫ್ರೆಂಟ್ ಆರ್ಡರ್ ಇರೋದ್ ತಗೊಂಡೆ. ಓಕೆ, ಸೊ ಈಗ ನಾನು ಇದೇ ತರ ಸಪೋಸ್ if I change this, ಇದು ಎಷ್ಟು ಆರ್ಡರ್ ಇದೆ ಇಲ್ಲಿ? 3 x 2 ಇದೆ, ಹೌದಾ? ಈಗ ಬಿ ನಾನು ಸೊ ಇಲ್ಲಿ ಎಷ್ಟಿದೆ ಆರ್ಡರ್? ಇದು ಇವಾಗ 3 x 3 ಇದೆ, ಕರೆಕ್ಟಾ? ಸೊ ಕ್ಲಿಯರ್ ಆಗಿ ನೋಡ್ಬೋದು, ಇಲ್ಲಿ 3 x 2 ಇದೆ, ಇಲ್ಲಿ 3 x 3 ಇದೆ. Is number of column of A equal to number of rows of B? No, 2 is not equal to 3. So we cannot multiply these two matrices. Okay, ಯಾಕೆ? ಕ್ಲಿಯರ್ ಆಗಿ ನೋಡ್ಬೋದು ನೀವು. ನಾವೇನ್ ಮಾಡ್ತೀವಿ? ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್ ಮಾಡ್ತೀವಿ, ಹೌದಾ? ಫಸ್ಟ್ ರೋಲ್ ನಲ್ಲಿ ಏನಿದೆ? ಇಲ್ಲಿ 1 0 ಇದೆ. ಇಲ್ಲಿ ಫಸ್ಟ್ ಕಾಲಮ್ ನಲ್ಲಿ ಏನಿದೆ? 1 4 -2 ಇದೆ, ಹೌದಾ? ನಾವ್ ಏನ್ ಮಾಡ್ತೀವಿ? ಫಸ್ಟ್ ವಿತ್ ಫಸ್ಟ್ ಪ್ಲಸ್ ಸೆಕೆಂಡ್ ವಿತ್ ಸೆಕೆಂಡ್, ಹೌದಾ? ಆದ್ರೆ ಈ ಎಲಿಮೆಂಟ್ ಉಳ್ಕೋತಲ್ಲ ಇಲ್ಲಿ, ಹೌದಾ? ವಿ ಡೋಂಟ್ ಹ್ಯಾವ್ ಎನಿ ಎಲಿಮೆಂಟ್ ಇನ್ ದಿಸ್ ಟು ಮಲ್ಟಿಪ್ಲೈ ವಿತ್ -2. ಎಸ್, ಸೊ ದಿಸ್ ಇಸ್ ದ ರೀಸನ್ ದಟ್ ಕಂಡೀಷನ್ ಶುಡ್ ಗೆಟ್ ಸ್ಯಾಟಿಸ್ಫೈಡ್. ನಾವು ಹೇಗೆ ಆಡ್ ಮಾಡುವಾಗ ಆರ್ಡರ್ ಸೇಮ್ ಇಲ್ಲ ಅಂದ್ರೆ ಸ್ವಲ್ಪ ಎಲಿಮೆಂಟ್ಸ್ ಉಳ್ಕೊಂಡ್ ಬಿಡ್ತವೆ, ಅದೇ ತರ ಇಲ್ಲಿ ಆ ಎನ್ ಮತ್ತೆ ಎನ್ ಸೇಮ್ ಇಲ್ಲ ಅಂದ್ರೆ ವಿ ಕೆನಾಟ್ ಮಲ್ಟಿಪ್ಲೈ. ಫ್ಯೂ ಎಲಿಮೆಂಟ್ಸ್ ವಿಲ್ ಬಿ ಲೆಫ್ಟ್ ಔಟ್, ದರ್ ಇಸ್ ನೋ ಮೀನಿಂಗ್. ಓಕೆ, ಸೊ ಈ ತರ ಇದ್ದಾಗ ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಸೊ ಇಲ್ಲಿ ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್ ಮಾಡಿದ್ರೆ 1 × 1 ಆಯ್ತು, ಪ್ಲಸ್ 0 × 4 ಆಯ್ತು, ಆದ್ರೆ -2 ವಿ ಡೋಂಟ್ ನೋ. ಓಕೆ, ಸೊ ದಿಸ್ ಕಂಡೀಷನ್ ಹ್ಯಾಸ್ ಟು ಗೆಟ್ ಸ್ಯಾಟಿಸ್ಫೈಡ್. Is this clear with everyone? Okay, so this is very important. This is the mechanism. Next we'll see certain properties. Okay, first property, commutative law. ಈಗ ನೋಡಿ, ಜನರಲ್ ಅಲ್ಜಿಬ್ರಾ ಅಲ್ಲಿ ಯಾವಾಗ್ಲೂ ಮಲ್ಟಿಪ್ಲಿಕೇಶನ್ ಕಾಮಿಟೇಟಿವ್ ಇರುತ್ತೆ. 1 × 2 is always equal to 2 × 1, ಹೌದಾ? In general algebra ಅಲ್ಲಿ a into b is always equal to b into a. Yes, but matrix ನಲ್ಲಿ ಹಾಗೆ ಆಗಲ್ಲ. ಓಕೆ, ಆಮೇಲೆ ಯಾವಾಗ್ಲೂ ಆಗಲ್ಲ ಅಂತಾನೂ ಇಲ್ಲ. ದಯವಿಟ್ಟು ಈ ವರ್ಡ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಜನರಲಿ ಇಟ್ ಇಸ್ ನಾಟ್ ಕಮ್ಯುಟೇಟಿವ್, ಜನರಲಿ, ಬಟ್ ನಾಟ್ ಆಲ್ವೇಸ್. ಓಕೆ, ಈಗ ನಾನು ಎ ಬಿ ಫಾರ್ ಎಕ್ಸಾಂಪಲ್ ಆವಾಗಲೇ ಒಂದು ಎಕ್ಸಾಂಪಲ್ ಮಾಡಿದ್ದೆ. ಸೇ 1 0 2 4 ಅಂತ ಅನ್ಕೊಳ್ಳಿ. ದಿಸ್ ಇಸ್ ಸೇ 0 1 3 7 ಅಂತ ಅನ್ಕೊಳ್ಳಿ, ಸರಿನಾ? ಸೊ ಇಫ್ ಐ ಸ್ಟಾರ್ಟ್ ಮಲ್ಟಿಪ್ಲೈಯಿಂಗ್ ದಿಸ್ ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್, ಐ ಗೆಟ್ ಹಿಯರ್ 0. ಫಸ್ಟ್ ರೋ ವಿತ್ ಸೆಕೆಂಡ್ ಕಾಲಮ್, ಐ ಗೆಟ್ ಹಿಯರ್ 1, ಐ ಗೆಟ್ ಹಿಯರ್ 12, ಐ ಗೆಟ್ ಹಿಯರ್ 30, ಹೌದಾ? ಎ ಇಂಟು ಬಿ. ಈಗ ಇದನ್ನೇ ನಾನು ಬಿ ಇಂಟು ಎ ಮಾಡಿದ್ರೆ, ಬಿ ನ ಫಸ್ಟ್ ಬರ್ಕೊಂಡ್ರೆ ಕ್ಲಿಯರ್ ಆಗಿ ನೀವು ನೋಡ್ಬೋದು ಏನ್ ಆನ್ಸರ್ ಸಿಗುತ್ತೆ. ಹೌ ವಿ ಆರ್ ಮಲ್ಟಿಪ್ಲೈಯಿಂಗ್ ಜಸ್ಟ್ ನೌ ದ ಮೆಕ್ಯಾನಿಸಮ್ ವಿ ಸಾ. ಓಕೆ, ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್ 0 × 1 ಪ್ಲಸ್ 1 × 2 2 ಆಯ್ತು. ಫಸ್ಟ್ ರೋ ವಿತ್ ಸೆಕೆಂಡ್ ಕಾಲಮ್ 4 ಬಂತು. ವಿತ್ ಮೀ ಯು ಕ್ಯಾನ್ ಕ್ಯಾರಿ ಔಟ್ ದ ಎಕ್ಸಾಂಪಲ್. ಓಕೆ, ನಾನು ನಂಬರ್ಸ್ ಡೈರೆಕ್ಟ್ ಬರೀತಾ ಇದ್ದೀನಿ ಇಲ್ಲಿ. ಜಸ್ಟ್ ನೌ ಎಕ್ಸ್ಪ್ಲೇನ್ ವಿತ್ ದ ಸೇಮ್ ಮೆಕ್ಯಾನಿಸಮ್. 3 × 1 3, so this is 17, this is 80, ಹೌದಾ? ಈಗ ನೀವು ಕ್ಲಿಯರ್ ಆಗಿ ನೋಡ್ಬೋದು, ಎ ಬಿ ಆನ್ಸರೇ ಬೇರೆ ಬಂತು, ಬಿ ಎ ಆನ್ಸರೇ ಬೇರೆ ಬಂತು. ಹೇಗ್ ಬಂತು? ಮಲ್ಟಿಪ್ಲೈಯಿಂಗ್ ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್, ಫಸ್ಟ್ ರೋ ವಿತ್ ಸೆಕೆಂಡ್ ಕಾಲಮ್, second row with first column, second row with second column. Okay, both are different only here. So AB is not equal to BA. So it is not commutative. But sometimes, okay, sometimes it will be commutative. Sometimes, okay. ಅದು ಯಾವಾಗ ಡಿಪೆಂಡ್ ಆಗುತ್ತೆ? ಇದೇನ್ ನಂಬರ್ಸ್, ಇದೇನ್ ಎಲಿಮೆಂಟ್ಸ್ ಇರ್ತಾವಲ್ಲ, ಈ ಎಲಿಮೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತದು. ಓಕೆನಾ? ಈ ಎಲಿಮೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ.
sometimes you will get the same answer. So ಅದಕ್ಕೆ ಇಲ್ಲಿ ನಾವು ಕ್ಲಿಯರ್ ಆಗಿ ಬರ್ದಿದ್ದೀವಿ, ಜನರಲಿ ಎ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಎ. ಅಂದ್ರೆ ಇರ್ಬೋದು, ಇಲ್ದೇನು ಇರ್ಬೋದು, ಇರದೇ ಇಲ್ಲ ಅಂತ ಹೇಳಕ್ ಆಗಲ್ಲ. ಬಟ್ ಮೋರ್ ನಂಬರ್ ಆಫ್ ಟೈಮ್ಸ್, it will not be commutative. Okay, so first property, generally multiplication of matrix is not commutative. Okay, ಯಾಕೆ ಕ್ಲಿಯರ್ ಆಗಿ ನೀವು ನೋಡ್ಬೋದು ಯಾಕೆ. ಇದೇನ್ ಆರ್ಡರ್ ಅಲ್ಲಿ ಬರೀತಿರಲ್ವಾ ನೀವು, ಆ ಆರ್ಡರ್ ಚೇಂಜ್ ಆಗುತ್ತೆ. ಫಸ್ಟ್ ನೀವು ಎ ನ ಬಿ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ಬಿ ನ ಎ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ, ಹೌದಾ? ಸೊ ಅಲ್ಲಿ ಸ್ವಲ್ಪ ನಿಮ್ದು ಫ್ಲಿಪ್ ಆಯ್ತು ಎಲಿಮೆಂಟ್ಸ್, ಅದಕ್ಕೆ ಜನರಲಿ ಇದು ಕಮ್ಯುಟೇಟಿವ್ ಆಗಿರಲ್ಲ. ಓಕೆ, ನೆಕ್ಸ್ಟ್ ಪ್ರಾಪರ್ಟಿ ಅಸೋಸಿಯೇಟಿವ್. ಇಟ್ ವಿಲ್ ಬಿ ಅಸೋಸಿಯೇಟಿವ್. ಯಾಕೆ ಅಸೋಸಿಯೇಟಿವ್ ಪ್ರಾಪರ್ಟಿ ಏನ್ ಹೇಳುತ್ತೆ ನಿಮ್ದು, ಎ ಇಂಟು ಬಿ ಇಂಟು ಸಿ ಇಸ್ ಆಲ್ವೇಸ್ ಈಕ್ವಲ್ ಟು ಎ ಬಿ ಇಂಟು ಸಿ. ಎಲ್ಲಿ? ಅಲ್ಜಿಬ್ರಾ ಅಲ್ಲಿ, ಹೌದಾ? ಅಲ್ಜಿಬ್ರಾ ಅಲ್ಲಿ ಏನ್ ಹೇಳ್ತೀರಾ, 1 ಇಂಟು 2 ಇಂಟು 3 ಇಸ್ ಆಲ್ವೇಸ್ ಈಕ್ವಲ್ ಟು 1 ಇಂಟು 2 ಇಂಟು 3, ಹೌದಾ? ಅಲ್ಜಿಬ್ರಾ ಅಲ್ಲಿ ಹೇಳ್ತೀರಾ, ಅಸೋಸಿಯೇಟಿವ್ ಆಗಿರುತ್ತೆ. ಇಲ್ಲೂ ಕೂಡ ಅಸೋಸಿಯೇಟಿವ್ ಆಗಿರುತ್ತೆ. ಯಾಕಂದ್ರೆ ಯು ಆರ್ ನಾಟ್ ಚೇಂಜಿಂಗ್ ದ ಆರ್ಡರ್ ಹೌ ಯು ಆರ್ ರೈಟಿಂಗ್ ದ ಮ್ಯಾಟ್ರಿಕ್ಸ್. ಫಸ್ಟ್ ಎ ನೇ ಬರುತ್ತೆ, ಬಿ ನೇ ಬರುತ್ತೆ, ದೆನ್ ಯು ಆರ್ ಮಲ್ಟಿಪ್ಲೈಯಿಂಗ್ ವಿತ್ ಸಿ. ಸಿಮಿಲರ್ಲಿ ಫಸ್ಟ್ ಯು ಆರ್ ಮಲ್ಟಿಪ್ಲೈಯಿಂಗ್ ಬಿ ವಿತ್ ಸಿ, and then that A you are multiplying with BC. However you write it, they are in the order of ABC, ABC. Okay, so it will be associative. Next, identity. ನಾನು ನಿನ್ನೆ ಕ್ಲಾಸ್ ನಲ್ಲಿ ಒಂದು ಹೇಳಿದೆ, ಅಡಿಟಿವ್ ಐಡೆಂಟಿಟಿ. ಯಾವ್ದೋ ಒಂದು ನಂಬರ್ನ ಆಡ್ ಮಾಡಿದಾಗ ಕೊಟ್ಟಿರೋ ನಂಬರ್ ಹಂಗೆ ಉಳ್ಕೊಂಡ್ರೆ ಅದನ್ನ ಅಡಿಟಿವ್ ಐಡೆಂಟಿಟಿ ಅಂತೀವಿ. ಸೊ ಅಡಿಟಿವ್ ಐಡೆಂಟಿಟಿ ಯಾವುದು? 0. ಯಾಕೆ? 0ನ ನೀವು ಯಾವ್ದಕ್ಕೂ ಆಡ್ ಮಾಡಿದ್ರು ನಂಬರ್ ಹಂಗೆ ಉಳ್ಕೊಳ್ಳುತ್ತೆ. ಅದೇ ತರ ಮಲ್ಟಿಪ್ಲಿಕೇಶನ್ ನಲ್ಲಿ ಯಾವ ನಂಬರ್ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಂಬರ್ ಹಂಗೆ ಉಳ್ಕೊಳ್ಳುತ್ತೆ? ಇಫ್ ಐ ಮಲ್ಟಿಪ್ಲೈ 5 ವಿತ್ ವಾಟ್ ನಂಬರ್, ದ ನಂಬರ್ ವಿಲ್ ರಿಮೈನ್ ಸೇಮ್, 1. ಎಸ್ ಆರ್ ನೋ? ಓಕೆ, ಸೊ 1 ಅನ್ನೋದು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಓಕೆ, 1 ಅನ್ನೋದು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಅದೇ ತರ ಮ್ಯಾಟ್ರಿಕ್ಸ್ ನಲ್ಲಿ 1 ಅನ್ನೋದು ಏನು? ಯೂನಿಟ್ ಮ್ಯಾಟ್ರಿಕ್ಸ್, ಕರೆಕ್ಟ್? ಯೂನಿಟ್ ಮ್ಯಾಟ್ರಿಕ್ಸ್ ಇಸ್ ಡಿನೋಟೆಡ್ ಬೈ I. So when you multiply any matrix A with unit matrix, the matrix will remain as it is, because unit matrix andre its magnitude is 1. Okay, next, distributive law also holds true. Okay, ಇದು ನಿಮ್ಗೆ ಎಕ್ಸರ್ಸೈಸ್ ನಲ್ಲಿ ಒಂದು ಪ್ರಾಬ್ಲಮ್ ಇದೆ, which we have seen in our exercise class. You can see that distributive law also holds true. Okay, next, ಎ ಇಂಟು ಬಿ ಒಂದ್ ವೇಳೆ 0 ಬಂದ್ರೆ, ಅಂದ್ರೆ 0 ಮ್ಯಾಟ್ರಿಕ್ಸ್ ಬಂದ್ರೆ, ಇಟ್ ಇಸ್ ನಾಟ್ ನೆಸೆಸರಿ ದಟ್ ಎ ಅಥವಾ ಬಿ 0 ಆಗಿರ್ಬೇಕು, ಅಥವಾ ಬೋತ್ ಆರ್ 0. ಓಕೆ, ಈಗ ಯೂಶುವಲಿ ಅಲ್ಜಿಬ್ರಾ ಅಲ್ಲಿ ನೀವ್ ಏನ್ ಹೇಳ್ತೀರಾ, if I multiply 0 with 2, what is the answer? 0. ಹೌದಾ? ಸೊ ಯಾವಾಗ ಆನ್ಸರ್ 0 ಬರುತ್ತೆ? ಯಾವ್ದೋ ಒಂದ್ ನಂಬರ್ 0 ಇದ್ದಾಗ, ಅಥವಾ ಯಾವ್ದೋ ಒಂದ್ ನಂಬರ್ 0 ಇದ್ದಾಗನೇ ಮಲ್ಟಿಪ್ಲೈಡ್ ಆನ್ಸರ್ 0 ಬರುತ್ತೆ, ಹೌದಾ? ಸೊ ಅದೇ ತರ ಮ್ಯಾಟ್ರಿಕ್ಸ್ ನಲ್ಲಿ ಇಟ್ ಇಸ್ ನಾಟ್ ನೆಸೆಸರಿ ದಟ್ ಮ್ಯಾಟ್ರಿಕ್ಸ್ 0 ಇತ್ತು. ಮ್ಯಾಟ್ರಿಕ್ಸ್ 0 ಇದ್ದಿದ್ರಿಂದ 0 ಬಂತು ಅಂತ ಏನ್ ಕಂಡೀಷನ್ ಇಲ್ಲ. ಇರ್ಬೋದು, ಇರ್ದೇನು ಇರ್ಬೋದು. ಯಾವಾಗ 0 ಬರುತ್ತೆ? ಸಪೋಸ್ ಎ ನಲ್ಲಿ ಸ್ವಲ್ಪ ಏನೋ ಪ್ಲಸ್ ಇದಾವೆ, ಬಿ ನಲ್ಲಿ ಸ್ವಲ್ಪ ಏನೋ ಮೈನಸ್ ಇದಾವೆ, ನೀವ್ ಅದನ್ನ ಏನ್ ಆಡ್ ಮಾಡ್ತೀರಲ್ಲ ನಂಬರ್ಸ್, ಅವಾಗೆಲ್ಲ 0 ಬರ್ಬೋದು. ಓಕೆ, ಇಲ್ಲೂ ಏನು ನಂಬರ್ ಇರ್ಬೋದು, ಇಲ್ಲೂ ಏನೋ ಒಂದು ನಂಬರ್ ಇರ್ಬೋದು, ಆ ಪ್ಲಸ್ ಮೈನಸ್ ಮಾಡಿದಾಗ 0 ಬರ್ಬೋದು. ಬಟ್ ಎ ಇಸ್ ನಾಟ್ 0, ಬಿ ಇಸ್ ನಾಟ್ 0. ಓಕೆ, ಸೊ ವಾಟ್ ಇಟ್ ಸೇಸ್ ಇಸ್ ಎ ಬಿ ಮಲ್ಟಿಪ್ಲೈಡ್ ಆನ್ಸರ್ 0 ಬಂದ್ರೆ ನೆಸೆಸರಿಲಿ ಮ್ಯಾಟ್ರಿಕ್ಸ್ 0 ಇತ್ತಂತಾನೆ ಹೇಳಕ್ ಆಗಲ್ಲ, ಇರ್ಬೋದು, ಇರ್ದೇನು ಇರ್ಬೋದು. ಓಕೆ, ಸೊ ದಿಸ್ ಇಸ್ ದ ಲಾಸ್ಟ್ ಪ್ರಾಪರ್ಟಿ. This is about multiplication of matrices and a very, very important concept. Okay, so this is the mechanism I have written here. Same. Okay, what all I just explained, same mechanism I have written here. I'll give you a moment. If you have any questions, please drop the message.
Yes, any doubts? Yeah, any doubts to anyone? Okay, if you want, I'll solve one more problem. Say ಮತ್ತೊಂದು ಬೇರೆ ಇಲ್ಲೇನೋ ಒಂದು ಎಕ್ಸಾಂಪಲ್ ಇದನ್ನೇ ಕಾಪಿ ಮಾಡ್ತೀನಿ. Okay, so this is my matrix A, and say this is my matrix B. Okay, so how to multiply? First multiply ಮಾಡಬಹುದಾ? Okay, multiply ಮಾಡಬಹುದಾ ನೋಡೋಣ. What is this order? 2 rows ಇದಾವೆ, 3 ಕಾಲಮ್ಸ್ ಇದಾವೆ. ಇಲ್ಲಿ ಎಷ್ಟು ರೋಸ್ ಇದಾವೆ? 3 ರೋಸ್ ಇದಾವೆ, 2 ಕಾಲಮ್ ಇದಾವೆ. ನಮ್ಗೆ ಏನ್ ಬೇಕು? ಇಲ್ಲಿ m ಕ್ರಾಸ್ n ಇದ್ರೆ ಇದು n ಕ್ರಾಸ್ p, n ಸೇಮ್ ಇರ್ಬೇಕು. ಸೇಮ್ ಇದೆಯಾ? ಎಸ್, ಸೇಮ್ ಇದೆ. ಓಕೆನಾ? ಸೊ ಎ ಬಿ ನ ಮಲ್ಟಿಪ್ಲೈ ಮಾಡಿದಾಗ ನನ್ಗೆ ಏನೋ ಒಂದು ಆನ್ಸರ್ ಸಿ ಅಂತ ಸಿಗುತ್ತೆ. ಈ ಸಿಗೋ ಆನ್ಸರ್ ಆರ್ಡರ್ ಎಷ್ಟಿರುತ್ತೆ? ಸಿಗೋ ಆನ್ಸರ್ ಆರ್ಡರ್ ಎಷ್ಟಿರುತ್ತೆ? ಎಂ ಕ್ರಾಸ್ ಪಿ. ಎಂ ಎಷ್ಟಿದೆ? 2 ಇದೆ. ಪಿ ಎಷ್ಟಿದೆ? 2 ಇದೆ. ಸೊ ನನ್ಗೆ ಏನ್ ಗೊತ್ತಾಯ್ತು? ನನ್ ಬರೋ ಆನ್ಸರ್ 2 ಕ್ರಾಸ್ 2 ಬರುತ್ತೆ. ಹೌದಾ? ಸೊ C11 C12 C21 C22. ಹಾಗಾದ್ರೆ ನನ್ಗೆ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಹೌ ಐ ಹ್ಯಾವ್ ಟು ಸ್ಟಾರ್ಟ್? ಐ ಹ್ಯಾವ್ ಟು ಸ್ಟಾರ್ಟ್ ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್. ಫಸ್ಟ್ ರೋ ಆಫ್ ಎ, ಫಸ್ಟ್ ಕಾಲಮ್ ಆಫ್ ಬಿ. ಹೌದಾ? ಅಂಡ್ 1 by 1 ಎಲಿಮೆಂಟ್ ವೈಸ್. ಓಕೆ, ಸೊ ಫಸ್ಟ್ ರೋ ನಲ್ಲಿ ಏನಿದಾವೆ? 2 - 4 6. ಫಸ್ಟ್ ಕಾಲಮ್ ನಲ್ಲಿ ಏನಿದಾವೆ? 2 - 4 5. ಸೊ ವಾಟ್ ಐ ಗೆಟ್ ಹಿಯರ್? 2 into 2 ಪ್ಲಸ್ -4 into -4. ದಯವಿಟ್ಟು ಬ್ರಾಕೆಟ್ ಹಾಕೊಳ್ಳಿ ಇನ್ಸ್ಟೆಡ್ ಆಫ್ ಲೂಸಿಂಗ್ ಮಾರ್ಕ್ಸ್. ಓಕೆ, ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಹೋಗ್ಬೇಡಿ. ಎ ಪ್ಲಸ್ ಮೈನಸ್ ಬಿಡು ಅದ್ರಲ್ಲಿ ಏನು ಅಂತ ಪ್ಲೀಸ್. ಓಕೆ, ಸೊ ಫಸ್ಟ್ ರೋ ವಿತ್ ಫಸ್ಟ್ ಕಾಲಮ್ ಇಸ್ ಡನ್. ನಾವು ಫಸ್ಟ್ ರೋ ವಿತ್ ಸೆಕೆಂಡ್ ಕಾಲಮ್. ಸೆಕೆಂಡ್ ಕಾಲಮ್ ಏನಿದೆ? 1 0 5. ಸೊ ವಾಟ್ ಐ ಗೆಟ್ ಹಿಯರ್? 2 into 1 plus -4 into 0 plus 6 into 5. So first row with second column done. Now second row with first column. What I'll get here? 1 into 2 plus 3 into -4 plus 5 into 5. How the first row with first column. Now, sorry, second row with first column. Now second row with second column. What I'll get here? 1 into 1 plus 3 into 0 plus 5 into 5. Okay, so you do not keep it like this. You have to solve it. Okay, so nange en barutte? This I will leave for you. You can work it out. Illi 4 bantu, minus of minus plus aitu, 16 aitu, 16 plus 4 20 aitu. So this is 30. So illi 50 aitu. Adhe tara you will get the remaining elements. I hope mechanism you have understood. Okay, any doubt? Yes. Okay, so please don't leave like this, please. Okay, don't leave like this. I hope you understood the mechanism. Sarina? Okay, now we'll go to next definition. Tumba andre tumba important. Tumba easy but important. Enu next operation? Transpose of a matrix. Enu transpose of a matrix. Okay, nimge ಒಂದ್ ವೇಳೆ ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಅಂದ್ರೆ, ನೀಟಾಗಿ ಕಾಣಿಸ್ತಾ ಇಲ್ಲ ಅಂದ್ರೆ I'll read out. ಏನ್ ಹೇಳುತ್ತೆ? ಟ್ರಾನ್ಸ್ಪೋಸ್. ಈಗ ಸಪೋಸ್ ನಿಮ್ ಹತ್ರ ಒಂದು ಮ್ಯಾಟ್ರಿಕ್ಸ್ ಇದೆ ವಿತ್ ಎಲಿಮೆಂಟ್ಸ್ Aij ಆಫ್ ಆರ್ಡರ್ m ಕ್ರಾಸ್ n. ಓಕೆ, ಸಪೋಸ್ ನಿಮ್ ಹತ್ರ ಇದು ಒಂದು ಮ್ಯಾಟ್ರಿಕ್ಸ್ ಇದೆ. ಎಷ್ಟು ರೋಸ್ ಇದಾವೆ? m ರೋಸ್ ಇದಾವೆ. ಎಷ್ಟು ಕಾಲಮ್ಸ್ ಇದಾವೆ? n ಕಾಲಮ್ಸ್ ಇದಾವೆ. ಓಕೆ, ಫಸ್ಟ್ ಥಿಂಗ್, ಹೌ ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್ ಇಸ್ ಡಿನೋಟೆಡ್. ನೆನ್ಪಿಟ್ಕೊಳ್ಳಿ, ಇದನ್ನ A ಡ್ಯಾಶ್ ಅಥವಾ A ವಿತ್ hyphen like this, AT. T stands for transpose. Okay, ಇದನ್ನ ಹೀಗೆ ರೀಪ್ರೆಸೆಂಟ್ ಮಾಡ್ತಾರೆ. ಇದು ಒಂದು ಮ್ಯಾಟ್ರಿಕ್ಸ್. ಓಕೆ, ಮ್ಯಾಟ್ರಿಕ್ಸ್ ಇನ್ನ ಟ್ರಾನ್ಸ್ಪೋಸ್ ಮಾಡಿದ್ಮೇಲೆ ಸಿಗೋ ಆನ್ಸರ್ ಮತ್ತೊಂದು ಮ್ಯಾಟ್ರಿಕ್ಸ್. ಇದು ಕೂಡ ಮ್ಯಾಟ್ರಿಕ್ಸ್. ಯಾವ ತರ ಮ್ಯಾಟ್ರಿಕ್ಸ್ ಆಗಿರುತ್ತೆ? ಇದು ಯಾವ ತರ ಇರುತ್ತಂದ್ರೆ, ದಿಸ್ ಆರ್ಡರ್ ವಿಲ್ ಬಿಕಮ್ n ಕ್ರಾಸ್ m. ಓಕೆ, ಏನಾದ್ರು ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಅಲ್ಲಿ m ಕ್ರಾಸ್ n ಇದ್ದಿದ್ದು n ಕ್ರಾಸ್ m ಆಯ್ತು. ಅಂದ್ರೆ ಏನೋ ಫ್ಲಿಪ್ ಆಯ್ತು. ಹೌದಾ? ಸೊ ನಾನು ನೀಟಾಗಿ ಬರ್ದ್ಬಿಡ್ತೀನಿ ಇಲ್ಲಿ ವಾಟ್ ಇಸ್ ಟ್ರಾನ್ಸ್ಪೋಸ್. ಈಗ ನನ್ನ ಹತ್ರ ಸಪೋಸ್ ಒಂದು ಮ್ಯಾಟ್ರಿಕ್ಸ್ ಇದೆ, ಸರಿನಾ? ಸೊ ಇದೇನಿದೆ? ಆರ್ಡರ್ ಇಲ್ಲಿ 3 ಕ್ರಾಸ್ 2 ಇದೆ.
ಹೇಗೆ ಟ್ರಾನ್ಸ್ಪೋಸ್ ಮಾಡಬೇಕು? ಯು ಹ್ಯಾವ್ ಟು ಇಂಟರ್ಚೇಂಜ್ ದ ರೋಸ್ ವಿತ್ ಕಾಲಮ್ಸ್ ಆರ್ ಕಾಲಮ್ಸ್ ವಿತ್ ರೋಸ್. ಅಂದ್ರೆ ಏನ್ ರೋಸ್ ಇರುತ್ತೆ ಕಾಲಮ್ ಆಗ್ಬಿಡುತ್ತೆ, ಕಾಲಮ್ ಇರೋದು ರೋ ಆಗುತ್ತೆ. ಹೌದಾ? ಸೊ ಈಗ ನೋಡಿ, ಅಬ್ಸರ್ವ್ ಮಾಡಿ, ಟ್ರಾನ್ಸ್ಪೋಸ್. ಈಗ ಫಸ್ಟ್ ರೋ ಏನಿದೆ ಇಲ್ಲಿ 1 3. ಸೊ ಫಸ್ಟ್ ರೋ ಇರೋದು ನಿಮ್ದು ಏನಾಗುತ್ತಂದ್ರೆ ಫಸ್ಟ್ ಕಾಲಮ್ ಆಗುತ್ತೆ. ಓಕೆ, ಫಸ್ಟ್ ರೋ ಫಸ್ಟ್ ಕಾಲಮ್ ಆಯ್ತು. ಸೆಕೆಂಡ್ ರೋ ಏನಿದೆ 0 5. ಸೊ ಸೆಕೆಂಡ್ ರೋ ಇರೋದು ಏನಾಗುತ್ತೆ ಸೆಕೆಂಡ್ ಕಾಲಮ್ ಆಗುತ್ತೆ 0 5. ನಾವು ಥರ್ಡ್ ರೋ ಏನಾಗುತ್ತೆ ಥರ್ಡ್ ಕಾಲಮ್ ಆಗ್ಬಿಡುತ್ತೆ. ಥರ್ಡ್ ರೋ ಏನಿದೆ -8 -10 ಅದೇನಾಗ್ಬಿಡುತ್ತೆ ಥರ್ಡ್ ಕಾಲಮ್ ಆಗ್ಬಿಡುತ್ತೆ. ಅಂಡ್ ದಿಸ್ ಇಸ್ ಯುವರ್ ರಿಕ್ವೈರ್ಡ್ ಟ್ರಾನ್ಸ್ಪೋಸ್. ಈಗ ನೋಡಿ ಎಷ್ಟು ರೋಸ್ ಬಂತು 2 ರೋಸ್, ಎಷ್ಟು ಕಾಲಮ್ಸ್ ಬಂತು 2 ಕಾಲಮ್ಸ್. ಹೌದಾ? 3 into 2 ಇರೋದು ಎಷ್ಟಾಯ್ತು 2 into 3. ವೆರಿ ಸಿಂಪಲ್. ವಾಟ್ ಇಸ್ ಟ್ರಾನ್ಸ್ಪೋಸ್? You will get a transpose by interchanging rows into columns. That's it. Nothing else. ರೋ ಅನ್ನ ಕಾಲಮ್ ಬರ್ಕೊಳ್ಳಿ ಅಥವಾ ಕಾಲಮ್ ಅನ್ನ ರೋ ಬರ್ಕೊಳ್ಳಿ, ಯಾವ್ದಾದ್ರು ಓಕೆ. ನಾನು ಫಸ್ಟ್ ರೋ ನ ಕಾಲಮ್ ಬರ್ಕೊಂಡೆ, ಕಾಲಮ್ ಅನ್ನ ರೋ ಅಂತ ಬರ್ಕೊಳ್ಳೋಣ, ತೊಂದ್ರೆ ಇಲ್ಲ. ಓಕೆ, ಫಸ್ಟ್ ಕಾಲಮ್ ಏನಿದೆ 1 0 -8. ಫಸ್ಟ್ ಕಾಲಮ್ ಏನಾಗುತ್ತೆ ಫಸ್ಟ್ ರೋ ಆಗ್ಬಿಡುತ್ತೆ. ಸೊ ಇದೇನಾಯ್ತು ಫಸ್ಟ್ ರೋ ಆಯ್ತು. ಸೆಕೆಂಡ್ ಕಾಲಮ್ ಏನಾಗುತ್ತೆ ಸೆಕೆಂಡ್ ರೋ ಆಗುತ್ತೆ. ಸೆಕೆಂಡ್ ಕಾಲಮ್ ಯಾವುದು 3 5 -10 ಅದೇನಾಗ್ಬಿಡುತ್ತೆ ಸೆಕೆಂಡ್ ರೋ ಆಗ್ಬಿಡುತ್ತೆ. ಸೊ ಇಸ್ ದಿಸ್ ಅಂಡ್ ದಿಸ್ ಸೇಮ್? ಎಸ್. 1 0 -8 3 5 -10. ಸೊ ರೋ ನ ಕಾಲಮ್ ಬರ್ಕೊಳ್ಳಿ ಅಥವಾ ಕಾಲಮ್ ಅನ್ನ ರೋ ಬರ್ಕೊಳ್ಳಿ, ಯಾವ್ದಾದ್ರು ಒಂದೇ. ಯು ಆರ್ ಇಂಟರ್ಚೇಂಜಿಂಗ್ ದೆಮ್. ದಟ್ ಈಸ್ ನಥಿಂಗ್ ಬಟ್ ಟ್ರಾನ್ಸ್ಪೋಸ್. ಓಕೆ, ಸೊ ಇಸ್ ದಿಸ್ ಕ್ಲಿಯರ್ ವಿತ್ ಎವ್ರಿವನ್? Yes, is this clear with everyone? I hope this is clear. If you have any doubts, you can ask. Yes? Okay. Fine. So definitely ನೀವು ರೋ ನ ಕಾಲಮ್ ಜೊತೆ ಮತ್ತೆ ಅಥವಾ ಕಾಲಮ್ ರೋ ಇಂಟರ್ಚೇಂಜ್ ಮಾಡಿದಾಗ ಏನಾಗುತ್ತೆ ಆರ್ಡರ್ ಕೂಡ ಫ್ಲಿಪ್ ಆಗುತ್ತೆ. ಓಕೆ, ಫೈನ್. ಸೊ ಅದೇ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಫಸ್ಟ್ ರೋ ಬಿಕಮ್ಸ್ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಬಿಕಮ್ಸ್ ಸೆಕೆಂಡ್ ಕಾಲಮ್. ಎಸ್, ಸರ್ಟನ್ ಪ್ರಾಪರ್ಟೀಸ್. ಎ ಡ್ಯಾಶ್ ಆಫ್ ಡ್ಯಾಶ್. ಎ ಡ್ಯಾಶ್ ಅಂದ್ರೆ ಒಂದ್ಸಲ ಟ್ರಾನ್ಸ್ಪೋಸ್ ಮಾಡಿರ್ತೀರಾ. ದ ಕ್ಲಾಸ್ ಇಸ್ ಆಫ್ 60 minutes. ಓಕೆ, ಎಸ್. ಸೊ ಅದನ್ನ ಮತ್ತೆ ಟ್ರಾನ್ಸ್ಪೋಸ್ ಮಾಡಿದಾಗ ಯು ವಿಲ್ ಗೆಟ್ ಬ್ಯಾಕ್ ದ ಸೇಮ್ ಆನ್ಸರ್. ಓಕೆ, ಯು ವಿಲ್ ಗೆಟ್ ಬ್ಯಾಕ್ ದ ಸೇಮ್ ಆನ್ಸರ್, ಎ ಡ್ಯಾಶ್ ಆಫ್ ಡ್ಯಾಶ್. ನೆಕ್ಸ್ಟ್ ಸೆಕೆಂಡ್ ಪ್ರಾಪರ್ಟಿ, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟಿ. ದಿಸ್ ಪ್ರಾಪರ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಯು ವಿಲ್ ಯೂಸ್ ದಿಸ್ ಇನ್ ಮೆನಿ ಆನ್ಯುವಲ್ ಎಕ್ಸಾಮ್ಸ್ ಆಲ್ಸೋ, CET examples also. A plus of B, A plus B whole dash is equal to A dash plus B dash. Okay, ಏನೋ ಒಂದು ಮ್ಯಾಟ್ರಿಕ್ಸ್ ಇದೆ, ಅದನ್ನ ಆಡ್ ಮಾಡ್ತೀರಾ. ಆಡ್ ಮಾಡಿ ಇದ್ರ ಟ್ರಾನ್ಸ್ಪೋಸ್ ತಗೊಂಡ್ರೆ ಈ ಆನ್ಸರ್ ಮತ್ತೆ A dash plus B dash ಆನ್ಸರ್ ಸೇಮ್ ಇರುತ್ತೆ. ಓಕೆ, ಸೊ ಆನ್ ದಿಸ್ ಯು ಹ್ಯಾವ್ ಎಕ್ಸಾಂಪಲ್ಸ್ ಆಲ್ಸೋ ಇನ್ ದಿಸ್ ಎಕ್ಸರ್ಸೈಸ್ ನಲ್ಲಿ. ಓಕೆ, ಫೈನ್. ಸೊ ದಿಸ್ ಇಸ್ ನೆಕ್ಸ್ಟ್ is also very important. AB whole dash is equal to always B dash into A dash. ಯಾವ್ದಕ್ಕಿದು ಮಲ್ಟಿಪ್ಲಿಕೇಶನ್ ಇದೆ, ನೆನ್ಪಿಟ್ಕೊಳ್ಳಿ. ವಾಟ್ ಇಸ್ ದಿಸ್? A ಮತ್ತೆ B ನ ಮಲ್ಟಿಪ್ಲೈ ಮಾಡಿ ಅದ್ರ ಟ್ರಾನ್ಸ್ಪೋಸ್ ತಗೊಂಡ್ರೆ ಅದು ಯಾವಾಗ್ಲೂ ಯಾವ್ದಕ್ ಈಕ್ವಲ್ ಇರುತ್ತೆ? B dash into A dash. ಆರ್ಡರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ್ದನ್ನ ಯಾವ್ದ್ರ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ, ವೆರಿ 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 ಇಂಪಾರ್ಟೆಂಟ್. ಓಕೆ, ಅಂಡ್ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರಿಸಲ್ಟ್ ಫಾರ್ your annual as well as KCET. AB dash is always equal to B dash into A dash. Okay, next, if K is any scalar, K na multiply ಮಾಡಿ ಅದ್ರ ಟ್ರಾನ್ಸ್ಪೋಸ್ ತಗೊಂಡ್ರು ಅಥವಾ K ನ ಫಸ್ಟ್ ಟ್ರಾನ್ಸ್ಪೋಸ್ ತಗೊಂಡು ಅದನ್ನ ಮಲ್ಟಿಪ್ಲೈ ಮಾಡಿದ್ರು ಎಲ್ಲ ಒಂದೇ ಬರುತ್ತೆ. Okay, this is all one and the same. Similarly, this also. If n is any scalar, A ನ n ಜೊತೆ ಮಲ್ಟಿಪ್ಲೈ ಮಾಡಿ ಆಮೇಲೆ ಟ್ರಾನ್ಸ್ಪೋಸ್ ತಗೊಂಡ್ರು ಅಥವಾ ಫಸ್ಟ್ ಟ್ರಾನ್ಸ್ಪೋಸ್ ತಗೊಂಡು n ಜೊತೆ ಮಲ್ಟಿಪ್ಲೈ ಮಾಡಿದ್ರು, ಆನ್ಸರ್ ಎಲ್ಲ ಒಂದೇ ಇರುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್, ABC whole dash. ಹೇಗೆ? AB dash is B dash into A dash. ಅದೇ ತರ ABC whole dash ಏನಾಗುತ್ತೆ ಕಂಪ್ಲೀಟ್ ರಿವರ್ಸ್ ಆರ್ಡರ್ ನಲ್ಲಿ ಬರುತ್ತೆ. C dash B dash A dash. ನೆನ್ಪಿಟ್ಕೊಳ್ಳಿ. ಓಕೆ, ದಿಸ್ ಇಸ್ ಒನ್ ಮೋರ್ ಪ್ರಾಪರ್ಟಿ. ಸೊ ನಿಮ್ಗೆ ಯಾವ್ದು ಪ್ರಾಪರ್ಟಿ ಪ್ರೂವ್ ಮಾಡಕ್ಕಿಲ್ಲ, ಬಟ್ ಎಕ್ಸಾಂಪಲ್ಸ್ ತಗೊಂಡು ಪ್ರೂವ್ ಮಾಡಕ್ಕಿದೆ ಎಕ್ಸರ್ಸೈಸ್ ನಲ್ಲಿ. ಒಂದು A ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ, ಒಂದು B ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. AB ಡ್ಯಾಶ್ ಕಂಡು ಹಿಡೀರಿ,
ಬಿ ಡ್ಯಾಶ್ ಎ ಡ್ಯಾಶ್ ಕಂಡಿಡಿರಿ, ಅದು ಈಕ್ವಲ್ ಇದೆಯಾ ಚೆಕ್ ಮಾಡಿ, ಈ ತರ ಕ್ವಶನ್ಸ್ ಬರುತ್ತೆ. ಆದ್ರೆ ಪ್ರಾಪರ್ಟೀಸ್ ಪ್ರೂವ್ ಮಾಡೋದಿಲ್ಲ. ಓಕೆ, ಸೊ ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್. ಏನು ಟ್ರಾನ್ಸ್ಪೋಸ್? You will get a transpose matrix by interchanging the rows and columns of given matrix. Okay, next. This is last part of the matrix. Okay, ಈ invertible matrix determinant ನಲ್ಲಿ ಬರುತ್ತೆ. ಇದು ಆಕ್ಚುಲಿ ನಾನು ಬೈ ಮಿಸ್ಟೇಕ್ ಆಗಿ ಆಡ್ ಮಾಡಿದೀನಿ, ಬಟ್ ಇದು you will get this in next chapter. Okay, because ಇಲ್ಲಿ ಒಂದು ಟರ್ಮ್ ಬರುತ್ತೆ, ಈ ಟರ್ಮ್ ಈ ಚಾಪ್ಟರ್ ಅಲ್ಲಿ ಇಲ್ಲ, ಡಿಟರ್ಮಿನೆಂಟ್ ಚಾಪ್ಟರ್ ನಲ್ಲಿ ಬರುತ್ತೆ. ಸೊ your ಲಾಸ್ಟ್ ಕನ್ಸೆಪ್ಟ್ ಇನ್ ಚಾಪ್ಟರ್ ಆಫ್ ಮ್ಯಾಟ್ರಿಕ್ಸ್ ಈಸ್ ದಿಸ್. ಏನು? ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಸೊ ನಾನು ಇಲ್ಲಿ ನೋಟ್ಸ್ ಕೊಟ್ಟಿದ್ದೀನಿ, ಓದ್ಕೊಳ್ಳಿ. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್. ಓಕೆ, ಆದ್ರೆ ನಾನು ಸಿಂಪಲ್ ಟರ್ಮ್ಸ್ ನಲ್ಲಿ ನಿಮ್ಗೆ ಹೇಳ್ಬಿಡ್ತೀನಿ, ಇಷ್ಟೆಲ್ಲ ಓದೋ ಅವಶ್ಯಕತೆ ಇಲ್ಲ. ವೆನ್ ಡು ಯು ಸೇ ಓಕೆ symmetric matrix and skew symmetric matrix. Symmetric ಅಂದ್ರೆ ನಿಮ್ಗೆ ಗೊತ್ತು, you might have heard the word in general English also, or you might have heard in physics also. Okay, symmetric ಅಂತ ಯಾವಾಗ ಕರಿತೀರಾ? ಒಂದು ಲೈನ್ ತಗೊಂಡು ಅಕ್ಕಪಕ್ಕದಲ್ಲಿ ಸೇಮ್ ಇಮೇಜ್ ಇದ್ರೆ ಎರಡು ಸೇಮ್ ಇರ್ಬೇಕು, ಹೌದಾ? ಸಮಥಿಂಗ್ ಯು ವಿಲ್ ಸೇ ದಟ್ ಸೇಮ್ ಇರ್ಬೇಕು ಎರಡು ಕಡೆ, ಹೌದಾ? ಸ್ಕ್ಯೂ ಅಂದ್ರೆ ಆಂಟಿ ಸಿಮೆಟ್ರಿಕ್, ಹೌದಾ? ಸಮಥಿಂಗ್ ಲೈಕ್ ನಾಟ್ ಆಂಟಿ, ಅದರ್ ವೇ. ಓಕೆ, ಯಾವಾಗ ನೀವು ಮ್ಯಾಟ್ರಿಕ್ಸ್ ಅನ್ನ ಸ್ಕ್ಯೂ ಅಂತ ಸಿಮೆಟ್ರಿಕ್ ಅಂತ ಕರಿತೀರಾ, ಸ್ಕ್ಯೂ ಸಿಮೆಟ್ರಿಕ್ ಅಂತ ಕರಿತೀರಾ. ಓಕೆ, ಐ ವಿಲ್ ಟೇಕ್ ಒನ್ ಪೇಜ್ ಹಿಯರ್. ಸಿಮೆಟ್ರಿಕ್ ಮೀನಿಂಗ್ ನಿಮ್ಗೆ ಗೊತ್ತು, ಏನು? ಎರಡು ಕಡೆ ಸಮಥಿಂಗ್ ಸೇಮ್ ದೇ ಆರ್ ಟಾಕಿಂಗ್ ಅಬೌಟ್ ಅಂತ ಅರ್ಥ. ಓಕೆ, ಸೊ ಇಫ್ ಎ ಇಸ್ ಎನಿ ಮ್ಯಾಟ್ರಿಕ್ಸ್, ವೆನ್ ದಿಸ್ ಮ್ಯಾಟ್ರಿಕ್ಸ್ ಇಸ್ ಸೆಡ್ ಟು ಬಿ ಸಿಮೆಟ್ರಿಕ್ ಇಫ್ ಎ ಈಕ್ವಲ್ಸ್ ಟು ಎ ಡ್ಯಾಶ್. ಎ ಡ್ಯಾಶ್ ಅಂದ್ರೆ ಏನು? ಜಸ್ಟ್ ನೌ ವಿ ಸಾ ಎ ಡ್ಯಾಶ್ ಮೀನ್ಸ್ ಟ್ರಾನ್ಸ್ಪೋಸ್. ಅಂದ್ರೆ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಅದ್ರ ಟ್ರಾನ್ಸ್ಪೋಸ್ ತಗೊಂಡಾಗ ಎರಡು ಸೇಮ್ ಇದ್ರೆ ಆ ತರ ಮ್ಯಾಟ್ರಿಕ್ಸ್ ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ಒನ್ ಮ್ಯಾಟ್ರಿಕ್ಸ್ ಲೈಕ್ ದಿಸ್, ಹೌದಾ? ಇದೊಂದು ಮ್ಯಾಟ್ರಿಕ್ಸ್ ಇದೆ, ಇದ್ರ ಟ್ರಾನ್ಸ್ಪೋಸ್ ತಗೊಳ್ಳೋಣ. ಏನ್ ಹೇಳುತ್ತೆ ಟ್ರಾನ್ಸ್ಪೋಸ್? ಐ ಹ್ಯಾವ್ ಟು ಇಂಟರ್ಚೇಂಜ್ ದ ರೋ ಅಂಡ್ ಕಾಲಮ್. ಫಸ್ಟ್ ರೋ ಏನಿದೆ A0, ಫಸ್ಟ್ ರೋ ಏನಾಗುತ್ತೆ? ಫಸ್ಟ್ ಕಾಲಮ್ ಆಗುತ್ತೆ. ಸೊ A0 ಫಸ್ಟ್ ರೋ ಇದೆ, ಫಸ್ಟ್ ಕಾಲಮ್ ಆಯ್ತು. ಸೆಕೆಂಡ್ ರೋ ಏನಿದೆ 0 ಅಂಡ್ ಬಿ, ಸೊ ಸೆಕೆಂಡ್ ರೋ ಏನಾಗುತ್ತೆ? ಸೆಕೆಂಡ್ ಕಾಲಮ್ ಆಗುತ್ತೆ, ದಟ್ ಇಸ್ 0 ಅಂಡ್ ಬಿ, ಹೌದಾ? ಈಗ ನೀವು ನೋಡ್ಬೋದು ಎ ಮತ್ತೆ ಎ ಡ್ಯಾಶ್ ಟ್ರಾನ್ಸ್ಪೋಸ್ ಎರಡು ಸೇಮ್ ಇದಾವಲ್ವಾ, ಈಕ್ವಲ್ ಇದಾವೆ. When do you say that two matrices are equal? Order should be same and every corresponding element should be same. A ಮತ್ತೆ A ಸೇಮ್ ಇದೆ, 0 ನೇ ಬಂತು, ಇಲ್ಲೂ 0 ನೇ ಬಂತು, ಇಲ್ಲೂ B ಅಂತಾನೆ ಬಂತು. So can I say that A equals to A transpose? Yes. If A is equal to A dash ಅಂದ್ರೆ transpose, then such matrix is called as ಯಾವುದು? A matrix will be a, the matrix A will be a symmetric matrix. Okay, I hope this much is clear to everyone. Fine. So when do you say that a matrix is symmetric? If A equals to A dash. Next ಏನ್ ಹೇಳುತ್ತೆ? Skew symmetric. Next definition is what? Skew symmetric. ಯಾವಾಗ ಮ್ಯಾಟ್ರಿಕ್ಸ್ ನ ಸ್ಕ್ಯೂ ಸಿಮೆಟ್ರಿಕ್ ಅಂತ ಕರಿತೀರಾ? ಈಗ ಸಪೋಸ್ ಒಂದು ಮ್ಯಾಟ್ರಿಕ್ಸ್ ಎ ಅಂತ ಕೊಟ್ಟಿದ್ದಾರೆ of any order m cross n. When do you say that it is a skew symmetric? Okay, when do you say that it is skew symmetric? If a dash ಅಂದ್ರೆ ಏನು? ಮತ್ತೆ ಟ್ರಾನ್ಸ್ಪೋಸ್ ಆಫ್ ಗಿವನ್ ಮ್ಯಾಟ್ರಿಕ್ಸ್. ಆ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಮೈನಸ್ ಎ ಗೆ ಈಕ್ವಲ್ ಇದ್ರೆ ಅಲ್ಲೇನಾಯ್ತು? ಸಿಮೆಟ್ರಿಕ್ ನಲ್ಲಿ ಎ ಡ್ಯಾಶ್ ವಾಸ್ ಈಕ್ವಲ್ ಟು ಎ. ಓಕೆ, ಸೇಮೇ ಬಂತು, ಸೇಮ್ ಬಂದಾಗ ಸಿಮೆಟ್ರಿಕ್ ಆಯ್ತು. ಇಲ್ಲಿ ಮ್ಯಾಟ್ರಿಕ್ಸ್ ಸೇಮ್ ಉಳಿಯುತ್ತೆ, ಆದ್ರೆ ಏನ್ ಬರುತ್ತೆ? ನೆಗೆಟಿವ್. ಇಫ್ ಎ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಮೈನಸ್ ಎ, then such matrix is called as skew symmetric matrix. For example, any doubts? I'll just take a pause here. Any doubts?
Okay, no doubts? So when do we say that a matrix is skew symmetric? If A dash is equals to minus A. Okay, A ಹಂಗೆ ಉಳ್ಕೊಂತು ಬಟ್ ಹೊರಗಡೆ ಮೈನಸ್ ಬರುತ್ತೆ. ನೋಡೋಣ ಯಾವ ತರ ಬರುತ್ತೆ ಅಂತ. ಓಕೆ, ಶಾಲೆ ಕಂಟಿನ್ಯೂ. ಓಕೆ, ಸೊ ಇಲ್ಲೊಂದು ಮ್ಯಾಟ್ರಿಕ್ಸ್ ಬರ್ದಿದ್ದೀನಿ ಆಫ್ ಆರ್ಡರ್ 3 x 3. ನಾವ್ ಏನ್ ಮಾಡೋಣ, ಇದಕ್ಕೆ ಇಲ್ಲಿ ಟ್ರಾನ್ಸ್ಪೋಸ್ ತಗೊಳ್ಳೋಣ. ಸರಿನಾ? ಹೇಗ್ ಬರುತ್ತೆ ನೋಡೋಣ. ಟ್ರಾನ್ಸ್ಪೋಸ್ ಏನ್ ಹೇಳುತ್ತೆ, ಯು ಹ್ಯಾವ್ ಟು ಇಂಟರ್ಚೇಂಜ್ ರೋಸ್ ಅಂಡ್ ಕಾಲಮ್ಸ್. ಓಕೆ, ಫೈನ್. ಫಸ್ಟ್ ರೋ ಏನಿದೆ 0 to 4. ಫಸ್ಟ್ ರೋ ಏನಾಗುತ್ತೆ, ಫಸ್ಟ್ ಕಾಲಮ್ ಆಗುತ್ತೆ. ಸೊ ದಿಸ್ ಇಸ್ 0 to 4. ಸೆಕೆಂಡ್ ರೋ ಇಸ್ -2 0 3. ಸೆಕೆಂಡ್ ರೋ ಬಿಕಮ್ಸ್ ಸೆಕೆಂಡ್ ಕಾಲಮ್ -2 0 3. ಥರ್ಡ್ ರೋ ಬಿಕಮ್ಸ್ ಥರ್ಡ್ ಕಾಲಮ್ -4 -3 and 0. ಸೊ ಥರ್ಡ್ ರೋ ಬಿಕಮ್ಸ್ ಥರ್ಡ್ ಕಾಲಮ್. ಓಕೆನಾ? ಸರಿ. ಸೊ ಎ ಅನ್ನೋದು ಇದ್ದಿದೆ, ಎ ಡ್ಯಾಶ್ ಅನ್ನೋದು ಇಷ್ಟು ಬಂತು. ಓಕೆನಾ? ನಾನು ಸ್ವಲ್ಪ ಒಂದ್ ಅಡ್ಜಸ್ಟ್ ಮಾಡ್ತೀನಿ. ಇಲ್ಲಿ ನೋಡಿ ಏನ್ ಅಡ್ಜಸ್ಟ್ ಮಾಡ್ತೀನಿ. ಎಲ್ಲಾ ಎಲಿಮೆಂಟ್ಸ್ ಇಂದ ಮೈನಸ್ ಅನ್ನ ಕಾಮನ್ ತಗೋತೀನಿ. ಸರಿನಾ? ಓಕೆ, ಮೈನಸ್ ಅನ್ನ ಕಾಮನ್ ತಗೊಂಡ್ರೆ ಇಲ್ಲಿ ಮೈನಸ್ ಅಂತ ಬರೀತೀನಿ ಹೊರಗಡೆ. ಇಫ್ ಯು ಟೇಕ್ ಮೈನಸ್ ಕಾಮನ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಲೈಕ್ ರೈಟಿಂಗ್ -2 as -1 into 2, 1 and the same. ಹೌದಾ? If I take minus common, 0 is neither negative nor positive. 0 ಅಂತೂ ಹಂಗೆ ಉಳಿತು. It is like scalar multiplication. ಹೌದಾ? Say -1 ಅನ್ಕೊಂಡ್ರೆ, if you have taken minus common, scalar multiplication, -2 ಏನಾಗುತ್ತೆ, +2. This becomes +4. ಯಾಕೆ? -0 into 0 is 0. -2 into 2 becomes -2, -4. Fine. This plus ಇದೆ. When you multiply with minus, this becomes -2. 0 remains as 0. This becomes +3. This becomes -4. This becomes -3. 0 is neither positive nor negative. Correct? ಈಗ ಅಬ್ಸರ್ವ್ ಮಾಡಿ, ಈ ಮೈನಸ್ ಅನ್ನ ಹಂಗೆ ಇಟ್ಟು ಈ ಮ್ಯಾಟ್ರಿಕ್ಸ್ ಅನ್ನ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ, is it same as that of given matrix A? 0 2 4 -2 0 3 -4 -3 0. Yes, so I am getting here this matrix is nothing but A only, but by taking what, minus common ಅಂದ್ರೆ scalar multiplication -1 ಅಂತ ಅನ್ಕೊಂಡ್ರೆ. Okay, so what I got here, A dash is same as that of A but with minus. ಈ ತರ ಇದ್ದಾಗ ಈ ಮ್ಯಾಟ್ರಿಕ್ಸ್ ಅನ್ನ ಏನಂತ ಕರಿತೀವಿ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. Okay, and I have given the definition with example only. Yes, so ಕೊಟ್ಟಿರೋ A dash ನಲ್ಲಿ ನೀವು ಮೈನಸ್ ಅನ್ನ ಕಾಮನ್ ತಗೊಂಡ್ರೆ ಮೈನಸ್ ಹಂಗೆ ಉಳಿತು, ಉಳಿದಿರೋ ಮ್ಯಾಟ್ರಿಕ್ಸ್ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಇರುತ್ತೆ. Okay, so in this case you call this as skew symmetric matrix. So we will see little bit one by one. ಏನ್ ಹೇಳುತ್ತೆ, sorry, yes, a square matrix. Yes, I forgot to tell this. Symmetric ಮತ್ತು skew symmetric matrix ಯಾವಾಗಲೂ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಗೆ ಮಾತ್ರ ಡಿಫೈನ್ ಆಗಿರುತ್ತೆ. I had taken 2 x 2 and 3 x 3. Okay, so if A dash is equals to A, then it is symmetric. If A dash is equals to minus A, then it is called skew symmetric. Okay, certain properties. ಈಗ ಸ್ಕ್ಯೂ ಸಿಮೆಟ್ರಿಕ್ ತಗೋಬೇಕಾದ್ರೆ ನಾನು ಎಕ್ಸಾಂಪಲ್ ಬರ್ದಿದ್ನಲ್ಲ, ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಎಲಿಮೆಂಟ್ಸ್ ಯಾವಾಗ್ಲೂ 0ನೇ ಇತ್ತು. ಹೌದಾ? ಇದಕ್ಕೆ ಏನಂತ ಕರಿತೀವಿ, ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಪ್ರಿನ್ಸಿಪಲ್ ಡಯಾಗನಲ್ ಅಂತ ಕರಿತೀವಿ. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಯಾವಾಗ್ಲೂ 0ನೇ ಇರುತ್ತೆ. ಆ 0 ಇಲ್ಲ ಅಂದ್ರೆ ಸ್ಕ್ಯೂ ಸಿಮೆಟ್ರಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗದೇ ಇಲ್ಲ. ನೀವ್ ಏನಾದ್ರೂ ನಿಮಗ್ ಮನ್ಸಿಗೆ ಬಂದಿರೋ ಯಾವ್ದಾದ್ರು ನಂಬರ್ಸ್ ಬರ್ದು ಚೆಕ್ ಮಾಡಿ. ಓಕೆನಾ? ಲೆಟ್ ಇಟ್ ಬಿ ಎನಿ ನಂಬರ್, ಓಕೆ, ವಾಟ್ ಎವರ್ ಎಕ್ಸಾಂಪಲ್ ಐ ಹ್ಯಾಡ್ ಟೇಕನ್, ಆ 0ನ ರಿಮೂವ್ ಮಾಡಿ ಬೇರೆ ಏನಾದ್ರೂ ನಂಬರ್ ಹಾಕೊಳ್ಳಿ, ಸ್ಕ್ಯೂ ಸಿಮೆಟ್ರಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ. ಓಕೆ, ಸೊ ಸ್ಕ್ಯೂ ಸಿಮೆಟ್ರಿಕ್ ನಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಆಲ್ವೇಸ್ 0. ಓಕೆ, ನೆಕ್ಸ್ಟ್, if A is a square matrix, then A plus A dash is always symmetric.
ಎ ಅನ್ನೋದು ಕೊಟ್ಟಿರೋ ಮ್ಯಾಟ್ರಿಕ್ಸ್, ಎ ಡ್ಯಾಶ್ ಅನ್ನೋದು ಟ್ರಾನ್ಸ್ಪೋಸ್. ಎರಡನ್ನು ಆಡ್ ಮಾಡಿದಾಗ ಅದು ಟ್ರಾನ್ಸ್ಪೋಸ್ ತಗೊಂಡ್ರೆ ಇಟ್ ವಿಲ್ ಬಿ ಸೇಮ್. ಇಟ್ ಈಸ್ ಆಲ್ವೇಸ್ ಕ್ಯೂ ಸಿಮೆಟ್ರಿಕ್. ಅಂಡ್ ಸಬ್ಟ್ರಾಕ್ಷನ್ ಡಿಫರೆನ್ಸ್ ಇಸ್ ಆಲ್ವೇಸ್ ಕ್ಯೂ ಸಿಮೆಟ್ರಿಕ್. ಓಕೆ, ಸೊ ಇದು ನಿಮ್ಗೆ ಪ್ರೂಫ್ ಇಲ್ಲ, ಅಂದ್ರೆ ಪ್ರೂಫ್ ಇದೆ, ವಿ ಕ್ಯಾನ್ ಎಕ್ಸ್ಪ್ಲೇನ್ ದಿಸ್, ಬಟ್ ಸಿಲೆಬಸ್ ಅಲ್ಲಿ ಇಲ್ಲ. ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಬೇಸ್ಡ್ ಆನ್ ದಿಸ್ ಯು ಹ್ಯಾವ್ ಎಕ್ಸಾಂಪಲ್ಸ್. ಏನ್ ಹೇಳ್ತಾರೆ? ಶೋ ದಟ್ a plus a dash is always symmetric. ಓಕೆ, ನಾನು ಒಂದು ಕ್ವಿಕ್ ಆಗಿ, ವೆರಿ ಕ್ವಿಕ್ ಆಗಿ ಒಂದು ಎಕ್ಸಾಂಪಲ್ ಮಾಡ್ಬಿಡ್ತೀನಿ. ಸೇ 15. ಓಕೆ, ಸೊ a dash ಏನಾಗುತ್ತೆ ಇಲ್ಲಿ? ವಾಟ್ ವಿಲ್ ಬಿ a dash? ಫಸ್ಟ್ ರೋ ಬಿಕಮ್ಸ್ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಬಿಕಮ್ಸ್ ಸೆಕೆಂಡ್ ಕಾಲಮ್. ಐ ವಿಲ್ ಆಡ್ a plus a dash. ಹೇಗೆ ಆಡ್ ಮಾಡ್ತೀರಾ? I know how to add. Okay, first with first. 1 plus 1 is 2. 2 plus 0 is 2. 0 plus 2 is 2. 15 plus 15 is 30. ಹೌದಾ? a plus a dash. ಈ a plus a dash ಅನ್ನೋದು ಮತ್ತೊಂದು ಮ್ಯಾಟ್ರಿಕ್ಸ್ ಅಲ್ವಾ? I will write this as matrix B. Okay, ಏನ್ ಹೇಳುತ್ತೆ? a plus a dash is always symmetric. When the matrix B will be symmetric? If B equals to B dash. B dash ತಗೊಂಡ್ ನೋಡೋಣ ಏನ್ ಬರುತ್ತೆ. What will be B dash? First row becomes first column. Second row becomes second column. Tell me, is B and B dash equal? Yes. Okay, B ಅನ್ನೋದು ಏನಿಲ್ಲಿ? A plus A dash matrix. So, A plus A dash addition is always symmetric. Similarly, A minus A dash will be always skew symmetric. Okay, so this is your next one. Yes, next one. If A is symmetric, then K is also symmetric. ಅಂದ್ರೆ ಸ್ಕೇಲಾ ಮಲ್ಟಿಪ್ಲೈ ಮಾಡಿದ್ರೆ, ಒಂದ್ ವೇಳೆ ಎ ಸಿಮೆಟ್ರಿಕ್ ಇದ್ರೆ ಕೆ ಏನು ಸಿಮೆಟ್ರಿಕ್ ಬರುತ್ತೆ, ಅಥವಾ ಎ ಸ್ಕ್ಯೂ ಸಿಮೆಟ್ರಿಕ್ ಆಗಿದ್ರೆ ಕೆ ಕೂಡ ಸ್ಕ್ಯೂ ಸಿಮೆಟ್ರಿಕ್ ಬರುತ್ತೆ. ನೆಕ್ಸ್ಟ್, ಇಫ್ ಎ ಬಿ ಆರ್ ಸಿಮೆಟ್ರಿಕ್ ಆಫ್ ಸೇಮ್ ಆರ್ಡರ್, ದೆನ್ ದ ಪ್ರಾಡಕ್ಟ್ ವಿಲ್ ಆಲ್ಸೋ ಬಿ ಸಿಮೆಟ್ರಿಕ್ ಇಫ್ ಅಂಡ್ ಓನ್ಲಿ ಇಫ್ ಎ ಬಿ ಈಕ್ವಲ್ಸ್ ಟು ಬಿ ಎ. ಸೊ ಇದ್ರ ಮೇಲೆ ನಿಮಗೆ ಕ್ವಶನ್ ಬರುತ್ತೆ. algebraic proof illa, you will understand that in question. Okay, so similarly the last theorem is also very important. Please understand. Again, AB andre enilli? Multiplied answer of A and B. BA is multiplied answer of B and A. Okay, AB plus BA is always symmetric and their difference is always skew symmetric. Okay, so these are the certain results that you need in your KCET also. And these are the properties of skew symmetry. Okay, so I'll just give you a moment, go through this all. ಆಮೇಲೆ ಪ್ರತಿ ಪ್ರಾಪರ್ಟಿ ಮೇಲೆ ನಿಮ್ಗೆ ಎಕ್ಸರ್ಸೈಸ್ ನಲ್ಲಿ ಪ್ರಾಬ್ಲಮ್ಸ್ ಇದಾವೆ, ಪ್ರತಿ ಪ್ರಾಪರ್ಟಿ ಮೇಲೆ. ಓಕೆ, ನಾನು ಹೇಗೆ ಹೇಳಿದೆ? ಶೋ ದಟ್ A plus A dash is symmetric. ಇದನ್ನ ಏನೋ ಒಂದು B ಅಂತ ಅನ್ಕೊಂಡ್ರೆ here B will be equals to B dash. A minus A dash ಅನ್ನೋದು ಒಂದು ಮ್ಯಾಟ್ರಿಕ್ಸ್, ಇದನ್ನ C ಅನ್ಕೊಂಡ್ರೆ this is always skew symmetric. Skew symmetric ಅಂದ್ರೆ ಏನಾಗುತ್ತೆ? C dash will be equals to minus C. Okay, similarly, if A is any matrix which is symmetric, then K will be same. This will also be symmetric only. This will also be symmetric only. ಅದೇ ತರ AB plus BA ಎರಡು ಮ್ಯಾಟ್ರಿಕ್ಸ್ ಇದ್ರೆ this is always symmetric and this is always skew symmetric. This is always skew symmetric. ಅಂದ್ರೆ ಏನದ ಇದ್ರ ಅರ್ಥ? AB plus BA ಅನ್ನೋದು ಒಂದು ಮ್ಯಾಟ್ರಿಕ್ಸ್, ಹೌದಾ? ಇದನ್ನ ಒಂದು M ಮ್ಯಾಟ್ರಿಕ್ಸ್ ಅನ್ಕೊಂಡ್ರೆ here M will be equals to M dash. AB minus B ಅನ್ನೋದು ಒಂದು ಮ್ಯಾಟ್ರಿಕ್ಸ್, ಇದನ್ನ ಒಂದು N ಮ್ಯಾಟ್ರಿಕ್ಸ್ ಅನ್ಕೊಂಡ್ರೆ here N dash will be equals to minus N. And on every property you have examples, and for examples please see the detailed classes. App nallu ide, class link nallu ಹಾಕ್ತಾರೆ, sir ಹಾಕ್ತಾರೆ. Okay, yes, so this is about your matrix. This comes in your next chapter, not now. And this is the end of the mechanism of your chapter matrix. I'll give you 1 minute to drop a message if you have any doubts.
Yes. Any doubts to anyone? Yes, tomorrow class is there. This full week till till Friday, I will be taking the class. Same time, 6 to 7, 60-minute class. Till Friday, I will be taking the class. Any other doubt? Okay. So I hope the chapter, I mean, of course, I have not solved any problems. So I cannot ask the question like, have you completely understood? But I hope the mechanism of the chapter matrix is understood to everyone. ಇಷ್ಟು ಅರ್ಥ ಮಾಡ್ಕೊಳ್ಳಿ, ಹೇಗೆ ಆಡ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು, ಮಲ್ಟಿಪ್ಲೈ, ಟ್ರಾನ್ಸ್ಪೋಸ್, ಆಮೇಲೆ ಸಿಮೆಟ್ರಿಕ್, ಸ್ಕ್ಯೂ ಸಿಮೆಟ್ರಿಕ್. ಇಷ್ಟೇ ನಿಮ್ ಚಾಪ್ಟರ್ ಇರೋದು. ಬಟ್ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ಸ್ವಲ್ಪ ಮಲ್ಟಿಪ್ಲಿಕೇಶನ್ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ. ಐ ಹೋಪ್ ದಿಸ್ ನೋಟ್ಸ್ ಇಸ್ ಶೇರ್ಡ್ ವಿತ್ ಎವ್ರಿ ಒನ್. ಇದೆ ಅನ್ಕೋತೀನಿ. ಓಕೆ. ಎಸ್. ಸೊ ಬೇಸ್ಡ್ ಆನ್ ದಿಸ್ ಯು ಕ್ಯಾನ್ ಸ್ಟಾರ್ಟ್ ವಾಚಿಂಗ್ ದ ವಿಡಿಯೋಸ್ ಆಲ್ಸೋ. ನಾವು ಆಲ್ರೆಡಿ ಅಪ್ಲೋಡ್ ಆಗಿದೆ. You can start with each exercise. So before your college starts, ಈಗಲೇ ನೀವು ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಓನ್ಲಿ. ಕಾಲೇಜ್ ಅಲ್ಲಿ ನಿಮಗೆ ಯಾವಾಗ ನಿಮ್ ಪ್ರೊಫೆಸರ್ಸ್ ಪಾಠ ಮಾಡ್ತಾರೆ, ದಟ್ ವಿಲ್ ಬಿ ಲೈಕ್ ರಿವಿಷನ್ ಫಾರ್ ಯು. ಸೊ ಡಬಲ್ ಟೀಚಿಂಗ್ ಆದಂಗ ಆಗುತ್ತೆ. ಸೊ ಅಪ್ಲೋಡ್ ಇದ್ದಿದ್ರಿಂದ ಅಡ್ವಾಂಟೇಜ್ ಇದೆ, ಅಡ್ವಾಂಟೇಜ್ ತಗೊಳ್ಳಿ, ವೇಸ್ಟ್ ಮಾಡ್ಕೋಬೇಡಿ ಅಡ್ವಾಂಟೇಜ್. ಓಕೆ. ಯಾವಾಗ ಅಡ್ವಾಂಟೇಜ್ ಇರುತ್ತೆ, ಟೇಕ್ ಯೂಸ್ ಆಫ್ ಇಟ್. Fine. Okay. Tomorrow we'll see the class with the chapter determinants. And if you want, sit with the book and pen. Okay. ಏನಾದ್ರು ಡೌಟ್ ಇದ್ರೆ ಗೊತ್ತಾಗುತ್ತೆ, ಅಲ್ಲೇ ಬರ್ಕೊಂಡು ಮೆಕ್ಯಾನಿಸಮ್ ಅರ್ಥ ಮಾಡ್ಕೊಳ್ಳಕ್ಕೂ ಈಸಿ ಆಗುತ್ತೆ. ಆಲ್ವೇಸ್ ಸಿಟ್ ವಿತ್ ದ ಬುಕ್ ಅಂಡ್ ಅ ಪೆನ್. Okay. Tomorrow I'll start with the chapter determinants. Yes. I guess no doubts. I'll be ending the class now. See you all tomorrow in the next class. Okay. Take care everyone.